ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಗುರು ರಾಘವೇಂದ್ರರ ಮುಖ್ಯ ಪ್ರಾಣನ ಭಗವಂತನ ಸನ್ನಿಧಾನದಲ್ಲಿ ಆಚಾರ್ಯ ಮಧ್ವರ ನವಮಿಯ ಉತ್ಸವ ಎಲ್ಲ ಭಕ್ತರು ಸೇರಿ ನಡೆಸ್ತಾ ಇರೋದು ಅವಶ್ಯ ಕರ್ತವ್ಯ ಅನ್ನೋ ಕಾರಣದಿಂದ ನಡೆಸ್ತಾ ಇರೋದು ವಿಶೇಷ. ಮನುಷ್ಯನಿಗೆ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿರಬೇಕು. ಭೂಮಿಗೆ ಬರುವಾಗ ಇಂಥವುಗಳೆಲ್ಲ ನಮ್ಮ ಕರ್ತವ್ಯ ಅಂತ ಮೊದಲೇ ನಮಗದು ನಿಗದಿಯಾಗಿರ್ತದೆ. ತಂದೆ ತಾಯಂದಿರನ್ನು ನೋಡ್ಕೊಳ್ಬೇಕು ಅನ್ನೋದು ಮಕ್ಕಳಿಗೆ ಕರ್ತವ್ಯ. ಪ್ರತ್ಯೇಕ ಹೇಳಿಸ್ಕೊಳ್ಳೋದಂತೂ ಅಲ್ಲ ಇದು ನಮಗೆ. ಒಂದು ವಯಸ್ಸಿಗೆ ಬರ್ತಾ ಇರಲಿಕ್ಕೆ ನಾವೇ ಒಂದಿಷ್ಟು ಸಂಪಾದನೆ ಮಾಡಿ ಹಣ ತಂದು ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂತ ಕರ್ತವ್ಯ. ಇದನ್ನು ಇನ್ನೊಬ್ಬರಿಂದ ಹೇಳಿಸ್ಕೊಳ್ಳೋ ಕಾರಣ ಇಲ್ಲ. ಹಾಗೆ ನಮ್ಮ ಪರಂಪರೆಯನ್ನು ಬೆಳಗಿಸಿ ನಮ್ಮ ಒಳಗೂ ಹೊರಗೂ ನಮ್ಮನ್ನು ರಕ್ಷಣೆ ಮಾಡ್ತಾ ನಮಗೆ ಉಪಕಾರ ಮಾಡುವಂತಹ ಆಚಾರ್ಯರನ್ನು ಸ್ಮರಿಸಿ ಗುಣಗಾನ ಮಾಡಿ ಅವರ ಕೃತಜ್ಞತೆ ಅವರಿಗೆ ಸಮರ್ಪಿಸಿ ಅವರ ಉಪಕಾರಗಳನ್ನು ಸ್ಮರಣೆ ಮಾಡಿ ಅವರಿಗೆ ನಮಸ್ಕರಿಸೋದು ನಮ್ಮ ಕರ್ತವ್ಯ. ಅವರ ಉತ್ಸವಗಳನ್ನು ಆಚರಣೆ ಮಾಡೋದು ಕರ್ತವ್ಯ. ಶ್ರೀಮದ್ ಆಚಾರ್ಯರು ಅಂದರೆ ಯಾರು? ಮಧ್ವಾಚಾರ್ಯರ ಪರಿಕಲ್ಪನೆ ನಮಗೆ ಬೇಕು. 12ನೇ ಶತಮಾನದಲ್ಲಿ ಭೂಮಿಯಲ್ಲಿ ಅವತರಿಸಿದಂತಹ ಸತ್ಯಲೋಕದ ಅಧಿಪತಿನೇ ಮಧ್ವಾಚಾರ್ಯರು ಅಂತ ತಿಳಿಬೇಕು. ವೇದಗಳೆಲ್ಲ ಅವರನ್ನು ಆ ರೀತಿಯಾಗಿ ವರ್ಣನೆ ಮಾಡಿ ತೋರಿಸ್ತವೆ. ವೇದ ಯಾರಿಂದಲೂ ರಚಿತವಾದ ಕೃತಿಗಳಲ್ಲ, ಅಪೌರುಷೇಯ ವಾಣಿ. ಅಂಥ ವೇದಗಳಲ್ಲಿ ಮಧ್ವಾಚಾರ್ಯರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡ್ತದೆ ಎಂದಾಗ ವೇದದ ಮೂಲಕವಾಗಿ ಮಧ್ವಾಚಾರ್ಯರು ಯಾರು ಅಂತ ತಿಳಿದುಕೊಳ್ಬೇಕು. ಒಂದು ಅಂಶ. ಎರಡನೇ ಅಂಶ, ಆಚಾರ್ಯರು ಬಹಳ ಜನ ಆಗಿದ್ದಾರೆ. ನಿಮಗೂ ಗೊತ್ತಿದೆ, ಆಚಾರ್ಯರ ಸಂಖ್ಯೆ ಬಹಳ, ದಾರ್ಶನಿಕರ ಸಂಖ್ಯೆಯೂ ಬಹಳ. ಆ ಎಲ್ಲ ದಾರ್ಶನಿಕರಲ್ಲಿ ಎಲ್ಲ ಆಚಾರ್ಯರ ಮಧ್ಯದಲ್ಲಿ ಇವರು ಒಬ್ಬ ಆಚಾರ್ಯರು ಅಂತ ಹೀಗೆ ಮಾತ್ರ ಭಾವಿಸೋದಲ್ಲ. ಇವರದೇ ಆದಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಅನುಸಂಧಾನ ಮಾಡಬೇಕಿದೆ. ಅದನ್ನು ಪಂಡಿತಾಚಾರ್ಯರು ಹೇಳಿಕೊಡ್ತಾರೆ. ನಾರಾಯಣ ಪಂಡಿತರು ಮಧ್ವಾಚಾರ್ಯರನ್ನು ಕಣ್ಣಾರೆ ಕಂಡವರು, ಸ್ವಯಂ ಕವಿಗಳಾದ್ದರಿಂದ ಮಧ್ವಾಚಾರ್ಯರನ್ನು ಕಂಡು ವರ್ಣನೆ ಮಾಡಿ ಹೇಳ್ತಾರೆ ಅವರು ಯಾರು, ಅವರನ್ನು ಹ್ಯಾಕೆ ಪರಿಚಯ ಮಾಡಿಸ್ಬೇಕು ಅಂತ. ಅವರು ಒಂದು ಮಾತಿನಲ್ಲಿ ಹೇಳುವುದಾದರೆ ಮಧ್ವಾಚಾರ್ಯರು ಅಂತಂದರೆ ಸರ್ವಜ್ಞರು ಅಂತ ತಿಳಿಸ್ತಾರೆ. ಯಾವುದು ಗೊತ್ತಿಲ್ಲ ಅಂತಿಲ್ಲ, ಇಂಥದ್ದು ಅವರಿಗೆ ಗೊತ್ತಿಲ್ಲ. ಮುಂದೆ ಹೀಗೆ ನಡೀಲಿಕ್ಕಿದೆ, ಅದು ಅವರಿಗೆ ಗೊತ್ತಿರಲಿಲ್ಲ ಪಾಪ. ಹಿಂದೆ ಹೀಗೆ ಆಗೋಗಿತ್ತು, ಅದು ಅವರಿಗೆ ಗೊತ್ತಿರಲಿಲ್ಲ ಪಾಪ. ಹೀಗನ್ನೋ ಹಾಗೇ ಇಲ್ಲ, ಎಲ್ಲ ಗೊತ್ತಿದೆ. ಅವರನ್ನೇ ನಾವು ಮಧ್ವಾಚಾರ್ಯರು ಅಂತ ತಿಳಿಬೇಕಂತ.
ಬೇರೆ ಬೇರೆಯವ್ರದ್ದೆಲ್ಲ ಸಮಸ್ಯೆ ಏನು ಅಂದರೆ ಎಲ್ಲ ಗೊತ್ತಿಲ್ಲ, ಆದರೆ ಎಲ್ಲ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಇದು ಸಮಸ್ಯೆ. ಅವ್ರದ್ದು ಹಾಗಲ್ಲ. ತ್ರಿಷ್ವಪ್ಯೇವಾವತಾರೇಷು ಅರಿಭಿರಪಗೃಣಂ ಹಿಂಸಿತೋ ನಿರ್ವಿಕಾರಃ ಸರ್ವಜ್ಞಃ ಸರ್ವಶಕ್ತಿಃ ಸಕಲಗುಣಗಣಾ ಪೂರ್ಣರೂಪ ಪ್ರಗಲ್ಭಃ. ಸರ್ವಜ್ಞಃ ಸರ್ವಶಕ್ತಿಃ. ಸರ್ವಜ್ಞಃ ಅಂದರೆ ಎಲ್ಲವನ್ನೂ ಬಲ್ಲವರು. ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ ಅವರಿಗೆ. ಅದಕ್ಕಾಗಿ ಕೆಲವು ಘಟನೆಗಳನ್ನು ಕೂಡ ಸ್ವತಃ ಮಧ್ವಾಚಾರ್ಯರ ಕಾಲದಲ್ಲಿ ಅವರೇ ಮಾಡಿ ತೋರಿಸಿದ್ರಂತೆ. ನಾನು ಯಾರು ಅಂತ ಸ್ವಲ್ಪ ಆದರೂ ಪರಿಚಯ ಚೆನ್ನಾಗಾಗಲಿ ಇವರಿಗೆ ಅಂತ. ಅವರಿಗೆ ಪುರಾಣ ಗೊತ್ತು, ಮಹಾಭಾರತ ಗೊತ್ತು, ಬ್ರಹ್ಮಸೂತ್ರಗಳು ಗೊತ್ತು, ವೇದಗಳೆಲ್ಲ ಬಲ್ಲವರು, ಪಾಂಚರಾತ್ರ ಬಲ್ಲವರು, ಮೂಲ ರಾಮಾಯಣ ತಿಳಿದವರು. ಇದೆಲ್ಲ ಗ್ರಾಂಥಿಕ ತಿಳುವಳಿಕೆ. ಆಗು ಹೋಗುಗಳನ್ನು ತಿಳಿದಿದ್ರಂತೆ. ನಾಳೆ ಯಾರು ಹುಟ್ಟುತ್ತಾರೆ, ನಿನ್ನೆ ಯಾರು ಹುಟ್ಟಿದ್ದಾರೆ, ಇವತ್ತು ಯಾರು ಹುಟ್ಟುತ್ತಾರೆ, ಅದು ಗೊತ್ತಿತ್ತಂತವರಿಗೆ. ಅವರ ಕಥೆಗಳಲ್ಲೇ ಇವೆಲ್ಲ ವಿಷಯಗಳು ಸ್ಪಷ್ಟವಾಗಿ ತಿಳಿದು ಬರ್ತದೆ ನಮಗೆ. ಮಧ್ವಾಚಾರ್ಯರು ಅವತಾರ ಮಾಡಿದ್ದು ಪಾಜಕ ಅಂತ ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ. ಪಾಜಕದಲ್ಲಿ ಅವತಾರ ಮಾಡಿ ಅಲ್ಲಲ್ಲಿ ಸಂಚಾರ ಮಾಡ್ತಾ, ಯತಿಗಳಾಗಿದ್ದರು, ಸಂಚಾರ ಮಾಡ್ತಾ ಇದ್ದರು. ಒಂದು ಸಲ ಹೀಗೊಂದು ಘಟನೆ ನಡೀತಂತೆ. ತುಂಬ ಜನ ವಿದ್ವಾಂಸರು ಮಧ್ವಾಚಾರ್ಯರ ಜೊತೆಯಲ್ಲಿ ವಾದಕ್ಕಿಳಿತಾರೆ. ವಾದಕ್ಕಿಳಿದಾಗ ಒಂದು ಪದದಲ್ಲಿ ಗೊಂದಲ ಶುರುವಾಗಿಬಿಡ್ತದೆ. ಈ ಪದದ ಅರ್ಥ ಏನು ಅಂತ. ಆ ಪದದ ಅರ್ಥ ಏನು ಅಂತ ಮಧ್ವಾಚಾರ್ಯರು ಬಿಡಿಸಿ ಹೇಳಿದ್ರಂಥವರಿಗೆ. ಬಿಡಿಸಿ ಹೇಳಿದರೂ ಕೂಡ ಆ ವಿದ್ವಾಂಸರು ಒಪ್ಪಲಿಕ್ಕೆ ತಯಾರಿಲ್ಲ. ಕೆಲವೊಮ್ಮೆ ಹಾಗಾಗ್ತದೆ. ದೊಡ್ಡ ವಿದ್ವಾಂಸರು ಬಂದು ಏನೋ ಒಂದು ವಿಷಯ ಹೇಳ್ತಾರೆ, ನಮಗದು ಸಮಾಧಾನ ಆಗದೆ ಇದ್ದಾಗ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆವಾಗ ಮಧ್ವಾಚಾರ್ಯ ಏನು ಮಾಡ್ತಾರೆ, ನಿಮಗೆ ನನ್ನ ಮಾತು ಮೇಲೆ ವಿಶ್ವಾಸ ಬರ್ತಾ ಇಲ್ಲ, ಆದರೆ ನಾನು ಸಂಚಾರ ಮಾಡಬೇಕು, ಇನ್ನು ಮುಂದೆ ಹೋಗಬೇಕು. ನಿಮ್ಮೊಟ್ಟಿಗೆ ವಿವರಣೆ ಕೊಟ್ಟಾಗಿದೆ, ಮಾತು ಆಡೇ ಆಗಿದೆ. ನಿಮಗೂ ಅದರದ್ದು ನಿಶ್ಚಯ ಬರೋ ಹಾಗಾಗಬೇಕಾದ್ರೆ ಇಂಥ ದಿವಸ ಇಂಥ ಬಣ್ಣದ ಇಂಥ ಹೆಸರಿನ ಒಬ್ಬ ವಿಪ್ರ ಬರ್ತಾನೆ. ನೀವು ಅವನನ್ನು ಮಾತನಾಡಿಸಿ, ಅವ ನಿಮಗೆ ವಿಸ್ತಾರವಾಗಿ ನಿಮಗೆ ತಿಳಿಯೋ ಹಾಗೆ ನಿಮ್ಮ ಭಾಷೆಯಲ್ಲಿ ಉತ್ತರಿಸ್ತಾನೆ ಅಂತ ಹೇಳಿಬಿಟ್ರಂತೆ. ಸರಿ ಅಂತ ಎಲ್ರಿಗೂ ಕುತೂಹಲ. ಮಧ್ವಾಚಾರ್ಯರು ಆ ಊರಿನಿಂದ ಸಂಚಾರ ಮಾಡಿ ಆಯಿತು, ಮುಂದೆ ತೆರಳಿ ಆಯಿತು. ಕಾಯ್ತಾ ಇದ್ದಾರೆ ದಿನ. ಒಂದಾಯಿತು, ಎರಡಾಯಿತು, ಮೂರಾಯಿತು, 4-5 ದಿನಗಳು ಕಳೆದವು. ಇಂಥ ದಿನ ಅಂತ ಹೇಳಿದ್ರಲ್ಲ, ಅವತ್ತಿನ ದಿವಸ ಊರವರಿಗೆಲ್ಲ ಕಾಯ್ತಾ ಇದ್ದಾರಂತೆ. ಅವತ್ತಿನ ದಿವಸ ಬಂದೇ ಬಿಟ್ಟನಂತೆ. ಬಂದಂಥವನ ಲಕ್ಷಣಗಳು ದೇಹದಲ್ಲಿ ಹೇಗೆ ಹೇಳಿದ್ರೋ ಮಧ್ವಾಚಾರ್ಯ ಹಾಗೇ ಇತ್ತಂತೆ. ಅವನ ಮೈಬಣ್ಣಗಳೆಲ್ಲ ಅದನ್ನೂ ಗಮನಿಸಿದರು. ಆಮೇಲೆ ಮತ್ತೆ ಅವನ ಜೊತೆಯಲ್ಲಿ ವಾದ ಮಾಡಿದರು. ಮತ್ತು ನಿನಗೆ ಈ ಪದದ ಅರ್ಥ ಏನು ಅಂತ ಕೇಳಿದರು. ಅವನು ಅದನ್ನು ವಿಸ್ತಾರ ಮಾಡಿ ಹೇಳ್ದ. ಸಮಾಧಾನ ಆಗಲಿಲ್ಲ. ಇಷ್ಟಕ್ಕೆ ಸಮಾಧಾನ ಆಗದೇ ಇದ್ದದ್ದಕ್ಕೆ ಅವರಿಗೆ ಗೊತ್ತಿರುವಂಥ ಎಷ್ಟೋ ಕೋಶಗಳನ್ನು ಉದಾಹರಿಸಿ ಹೇಳ್ದ. ಆವಾಗ ಅವರು ಒಪ್ಪಿಕೊಂಡ್ರು, ಹೌದು ಇಲ್ಲೇ ಇತ್ತಲ್ಲ, ನಮಗೆ ಅರ್ಥ ಆಗಿರಲಿಲ್ಲ ಇದು. ನಾವು ಮಧ್ವಾಚಾರ್ಯ ಜೊತೆಗೆ ವಾದ ಮಾಡಿದ್ವಿ, ಅವರು ಇಂಥವ್ರು ಬರ್ತಾರೆ ಅಂತ ಹೇಳಿದ್ರು, ಕಾಯ್ತಾ ಇದ್ವಿ. ನೀನು ಬಂದ ಮೇಲೆ ನಮಗೆ ಸಮಾಧಾನ ಆಯಿತು ನೋಡು ನೀನು ಹೇಳಿದ್ದಕ್ಕೆ ಅಂತ ಒಪ್ಪಿಕೊಂಡ್ರಂತೆ. ಆ ವ್ಯಕ್ತಿನ ಒಪ್ಪಿಕೊಳ್ಳೋದು ಮಹತ್ವ ಅಲ್ಲ, ಯಾರು ಇವನು ಬರ್ತಾನೆ ಅಂತ ಹೇಳಿದ್ರಲ್ಲ ಅವರಿಗೆ ಮುಂದಿನ ತಿಳುವಳಿಕೆ ಇದೆ ಅಂತ ಅವರಿಗೆ ಖಾತ್ರಿ ಆಯ್ತಂತೆ. ಕಶ್ಚಿದೇಶ್ಯತಿ ವಿಪಶ್ಚಿದಿಹೈನಂ ಪೃಚ್ಛತೇತ್ಯಯಮಗಚ್ಛದತೋಕ್ತ್ವಾ ದೇಶಮೇನಮಚಿರಾದುಪಯಾತಃ. ದೇಶಮೇನಮಚಿರಾದುಪಯಾತಃ. ಯಾರೋ ಒಬ್ಬ ಬರ್ತಾನೆ, ನಿಮಗವನು ಹೇಳ್ತಾನೆ ಅಂತ ಉತ್ತರ ಕೊಟ್ಬಿಟ್ಟಿದ್ರಂತೆ. ಈ ಘಟನೆ ಮಧ್ವಾಚಾರ್ಯರ ಕಾಲದಲ್ಲಿ ನಡೆದದ್ದನ್ನು ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಉಲ್ಲೇಖಿಸಿ ಹೇಳ್ತಾರೆ. ಇವರನ್ನು ಸರ್ವಜ್ಞರು ಅಂತ. ಅಪ್ಯನಾಗತಗತ ಪ್ರತಿಪತ್ಯಂ
ಶ್ರದ್ಧದುಃಪೃಥುಲಚೇತಸಯೇತೆ ಅನಾಗತಗತ ಪ್ರತಿಪತ್ಯಂ. ನಾವೆಲ್ಲ ಮಧ್ವಾಚಾರ್ಯರ ಶಿಷ್ಯರ ಪರಂಪರೆಯಲ್ಲಿ ಬಂದಿದ್ದೇವೆ ಅಂದರೆ ಇವೆಲ್ಲ ವಿಷಯಗಳು ಅವ್ರ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿರಬೇಕು, ಸ್ಪಷ್ಟವಾಗಿ ತಿಳುವಳಿಕೆಯಲ್ಲಿ ಇರಬೇಕು. ಇವೆಲ್ಲ ತಿಳುವಳಿಕೆಗೆ ಬರಬೇಕಾದ್ರೆ ಏನು ಮಾಡಬೇಕು? ಮಧ್ವ ವಿಜಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ನೋಡಿ, ನಾವು ಭಾರತೀಯರು, ಭಾರತೀಯ ಸಂವಿಧಾನ ಗೊತ್ತಿಲ್ಲ, ಆದರೆ ನಾವು ಭಾರತೀಯರು. ಯಾಕೆ? ಆಧಾರ ಕಾರ್ಡ್ ಇರೋದರಿಂದ. ಬಾಂಗ್ಲಾದವರು ಭಾರತೀಯರು ಆಗ್ತಾ ಇದ್ದಾರೆ, ನಿಮಗೆ ಗೊತ್ತಿದೆ ಈಗ. ಯಾಕೆ? ಅವರಿಗೂ ಕೈಯಲ್ಲಿ ಆಧಾರ ಕಾರ್ಡ್ ಬರ್ತಾ ಇದೆ. ಹೀಗಾದರೆ ಹೇಗೆ? ಮಧ್ವನಾಮ, ಮಧ್ವಾಚಾರ್ಯರ ಬಗ್ಗೆ ಹೇಳುವಂಥ ಮಧ್ವ ಸುವಾಲಿ, ವಾಯುದೇವರ ಬಗ್ಗೆ ಹೇಳುವಂಥ ಮಾತು, ಸೂಕ್ತಗಳು ಎಲ್ಲ ನಮಗೆ ಗೊತ್ತಿರಬೇಕು. ಹೇಗೆ ಗೊತ್ತಿರಬೇಕು ಅಂದರೆ ಅಲ್ಲಿ ಹೇಳಿರುವಂಥ ಒಂದೊಂದು ವಿಷಯಗಳು ಇದು ನಮ್ಮ ಗುರುಗಳು, ಇದು ನಮ್ಮ ಗುರುಗಳು ಅಂತ ಹೆಮ್ಮೆ ಪಡುವ ಹಾಗೆ ತಿಳ್ಕೊಂಡಿರ್ಬೇಕು ನಾವು. ಇದು ಮಧ್ವ ವಿಜಯದಲ್ಲಿ ಬಂದಂಥ ಒಂದು ಕಥೆ. ಇಂಥ ಎಷ್ಟೋ ಕಥೆಗಳು ಮಧ್ವ ವಿಜಯದಲ್ಲಿ ಬರ್ತಾವೆ. ಅದನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ನಮ್ಮ ಆಚಾರ್ಯರು ಇಂಥವರು ಅಂತ ಹೆಮ್ಮೆ ಪಡಬೇಕಲ್ವೇ? ಈಗೆಲ್ಲ ಏನಾಗಿದೆ? ನಮ್ಮ ದೇಶದ ಪ್ರಧಾನಿ ಎಂಥ ಅದ್ಭುತ ಅಂತ ಹೆಮ್ಮೆ ಪಡ್ತಿದ್ದೇವೆ. ಪಡೋಣ, ಬೇಡ ಅಂತ ಹೇಳಲ್ಲ, ಭಾಳ ಸಂತೋಷ. ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬೇರೆ ಎಲ್ಲ ದೇಶಗಳು ನಮ್ಮ ದೇಶದ ಬಗ್ಗೆ ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಅಂದರೆ ನಮ್ಮ ದೇಶದ ಪ್ರಧಾನಿ ಹಾಗಿದ್ದಾರೆ ಅಂತ ಭಾಳ ಸಂತೋಷ. ಇದಕ್ಕೆ ತಕ್ಕಂತೆ ಇನ್ನೂ ಒಂದು ಹೆಮ್ಮೆ ಪಡೋ ಸಂಗತಿ ಏನು ಗೊತ್ತಾ ನಮಗೆಲ್ಲ? ಇದೇ ಕರ್ನಾಟಕ ಭೂಮಿಯಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ ನಮ್ಮೆಲ್ಲರಿಗೋಸ್ಕರ ಹಾಗೂ ಇಡೀ ಜಗತ್ತಿಗೋಸ್ಕರ, ಆಸ್ತಿಕ ಪ್ರಪಂಚಕ್ಕೋಸ್ಕರ ಮೂರು ಲೋಕದ ಗುರುಗಳು, ತ್ರೈಲೋಕ್ಯಾಚಾರ್ಯರಾದವರು ಸತ್ಯಲೋಕದಿಂದ ಭೂಮಿಗಿಳಿದು ನಮಗೋಸ್ಕರ ಅಂತ ಬಂದು ತಮ್ಮ ಗ್ರಂಥಗಳಿಂದ ತತ್ವಜ್ಞಾನ ಕೊಟ್ಟಿದ್ದಾರಲ್ಲ, ಅಂಥವರ ಶಿಷ್ಯರು ಅಂದರೆ ಇನ್ನೆಷ್ಟು ಹೆಮ್ಮೆ ಪಡಬೇಕು ಹೇಳಿ. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವೋಸ್ಮಾನ್ ಪುನಂತು. ಭಾಳ ಹೆಮ್ಮೆ ಪಡಬೇಕಾದ ಸಂಗತಿ ಇದೆ. ನಾವೆಲ್ಲ ಸಾಮಾನ್ಯರಲ್ಲ. ನಾವೆಲ್ಲ ಈ ಥರ ಹೆಮ್ಮೆ ಪಡದೆ ಹೋದರೆ ಇನ್ಯಾರು ಪಡ್ತಾರೆ? ಮಹಾಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬರ್ತದೆ. ಬಹಳಷ್ಟು ದೇವಸ್ಥಾನಗಳಿಗೆ ಭಗವತ್ಪಾದರು ಭೇಟಿ ಕೊಟ್ಟರು. ಕಾರಣ, ಅಲ್ಲಲ್ಲಿದ್ದಂತಹ ಶ್ರೀ ಸಾಮಾನ್ಯರಿಗೆ ದೇವರ ಬಗ್ಗೆ ಪ್ರಜ್ಞೆ ಮೂಡಿಸ್ತಾ ಇದ್ರಂತೆ. ವಿಷ್ಣುವಿನ ಬಗ್ಗೆ ಪ್ರಜ್ಞೆ ಮೂಡಿಸ್ಬೇಕು, ವೇದದ ಬಗ್ಗೆ ಶ್ರದ್ಧೆ ಹೆಚ್ಚು ಮಾಡಬೇಕು, ಆಚರಣೆಯ ಮಹತ್ವಗಳನ್ನು ತಿಳಿಸ್ಬೇಕು, ಧರ್ಮದ ಜಾಗೃತಿ ಮಾಡಬೇಕು, ವೇದಾಂತದ ಉಪದೇಶ ಮಾಡಬೇಕು. ಇದೆಲ್ಲ ಮಧ್ವಾಚಾರ್ಯರ ಕಾಲದಲ್ಲಿ ಅವ್ರು ಮಾಡ್ತಾ ಹೋಗ್ತಾ ಇದ್ದಂಥ ಕ್ರಮ. ಅವರೆಲ್ಲೂ ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಅಂತ ನಮಗೆ ಕಥೆಯಲ್ಲಿ ಬರಲಿಲ್ಲ. ಇದ್ದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರು ಅಂತ ಬಂತು. ಅವ್ರ ಕಾರ್ಯಗಳು ಹಾಗಿತ್ತು ಆ ಕಾಲದಲ್ಲಿ. ಸಮಾಜದಲ್ಲಿ ಶ್ರೀ ಸಾಮಾನ್ಯನಿಗೂ ಕೂಡ ವಿಷ್ಣು ಭಕ್ತಿ ಜಾಗೃತ ಆಗಬೇಕು. ಭಕ್ತಿಗಷ್ಟು ಮಹತ್ವ ಕೊಟ್ಟರು ಮಧ್ವಾಚಾರ್ಯರು. ಜ್ಞಾನ ಅದರದ್ದೇ ಇನ್ನೊಂದು ಭಾಗ ಭಕ್ತಿ, ಸ್ನೇಹ ಅಂತ ಹೇಳಿದರು. ಎಂಥವನಿಗೂ ಅವರ ಉಪನ್ಯಾಸ, ಅವರ ಉಪದೇಶ ಬೇಗ ಅವರ ಜೊತೆಯಲ್ಲೇ ಹೋಗಿ ಅವರಂತೆ ನಡೆದುಕೊಳ್ಬೇಕು ಅಂತ ಅನ್ನಿಸ್ತಿತ್ತಂತೆ. ಅಂಥ ಅದ್ಭುತವಾದ ಆಕರ್ಷಣ ಶಕ್ತಿ. ನೋಡಿ, ಅವರ ಉಪನ್ಯಾಸಗಳಲ್ಲಿ ಬರ್ತಿದ್ದ ವಿಷಯಗಳೇನು ಗೊತ್ತೋ? ಬಹಳ ಮುಖ್ಯವಾದ ವಿಷಯ ಏನು? ದೇವರು ಒಬ್ಬನಿದ್ದಾನೆ, ಎಲ್ಲರನ್ನೂ ಒಳಗಿನಿಂದ ಪ್ರೇರಣೆ, ಹೊರಗಿನಿಂದ ಪ್ರೇರಣೆ ಮಾಡ್ತಾ ಇರೋನು ಅವನೊಬ್ಬನೇ. ಹಾಗಾಗಿ ಅವನನ್ನು ನಾವು ಸರ್ವೋತ್ತಮ ಅಂತ ತಿಳಿಬೇಕು. ಈ ವಿಷಯಗಳನ್ನು ಪರಿಚಯಿಸಲಿಕ್ಕಿರೋದೇ ಅಪೌರುಷೇಯವಾದ ವೇದಗಳು. ವೇದಗಳನ್ನು ನಾವು ಯಾವತ್ತೂ ನಾಶ ಮಾಡುವ ಸಾಹಸ ಮಾಡಬಾರ್ದು, ಕಳ್ಕೊಳ್ಬಾರ್ದು. ಇದೆಲ್ಲ ಅವರ ಗ್ರಂಥಗಳಲ್ಲಿ ಬರುವಂಥ, ಅವರ ಉಪದೇಶದಲ್ಲಿ ಬರ್ತಾ ಇರುವಂತಹ ಸಾರ. ಆ ದೇವರ ಅಧೀನವಾಗಿ ಉಳಿದ ದೇವತಾ ಅನ್ನೋ ಒಂದು ಪ್ರಪಂಚ ಇದೆ, ದೇವತೆಗಳು ಅನ್ನೋ ಪ್ರಪಂಚ ಇದೆ. ಆ ದೇವತೆಗಳೆಲ್ಲರೂ ಅವನ ಅಣತಿಯಂತೆ ನಡೆದುಕೊಳ್ತಾರೆ. ಅವನು ಹೇಗೆ ಹೇಳ್ತಾನೋ ಹಾಗೆ ದೇವತೆಗಳೆಲ್ಲರೂ ಕೇಳ್ತಾರೆ. ಯಾರೇ ಆಗಲಿ, ಬ್ರಹ್ಮ ಇರ್ಬೋದು, ವಾಯು ಇರ್ಬೋದು, ರುದ್ರನಿರ್ಬೋದು, ಇಂದ್ರ ಇರ್ಬೋದು, ಚಂದ್ರನಿರ್ಬೋದು, ಸೂರ್ಯನಿರ್ಬೋದು, ಯಮನಿರ್ಬೋದು, ಎಲ್ಲ ದೇವತಾ ಪ್ರಪಂಚ ಆ ವಿಷ್ಣುವಿನ ಅಧೀನದಲ್ಲಿದೆ
ಅವನ ಅಧೀನದಲ್ಲಿದೆ, ಅವನ ಅಣತಿಯಂತೆ ನಡೀತಾ ಇದೆ. ಇದೆಲ್ಲ ಮಹಾಭಾರತಗಳ ತಾತ್ಪರ್ಯ, ಇದೇ ಬ್ರಹ್ಮಸೂತ್ರದ ತಾತ್ಪರ್ಯ. ಹೀಗೆ ಜಗತ್ತಿಗೆಲ್ಲ ಉಪದೇಶ ಮಾಡ್ತಾ ಇದ್ರಂತೆ. ಅವರು ಎರಡು ಥರದ್ದು ಹೇಳ್ತಿರ್ತೀನಿ. ಕೆಲವು ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂದರೆ, ನೀವು ಹೇಳ್ಕೊಡ್ಬೇಕು ಅಂತಿಲ್ಲ ತುಂಬ ಬಾರಿ ಅವರಿಗೆ, ಕೂಡಲೇ 90 ಮೇಲೆ ತೆಗಿತಿರ್ತಾರೆ ಅವರು. ಅವರನ್ನು ನೀವು ಭಾಳ ಬುದ್ಧಿವಂತರನ್ನು ಮಾಡೋ ಕಾರಣ ಇರಲ್ಲ, ಕಷ್ಟಪಡಬೇಕಿಲ್ಲ ಅವ್ರ ಬಗ್ಗೆ ನೀವು. ಕೆಲವರು ಇರ್ತಾರೆ, ನೀವು ಏನು ಮಾಡಿದರೂ 35 ಮೇಲೆ ಅವರು ಹೋಗಲ್ಲ, ಭಾಳ ತೆಗಿ ಅಂತ ನಾವು ಹೇಳೋದು ಬಿಡಲ್ಲ. ಮಧ್ವಾಚಾರ್ಯರು ಎಲ್ಲ ಥರದವರ ವರ್ಗದವರಿಗೂ ಅವರವರಿಗೆ ಬೇಕಾಗುವ ಹಾಗೆ ಭಗವಂತನಲ್ಲಿ ಭಕ್ತಿ ಮಾಡ್ರಿ, ಭಗವಂತನ ತಿಳುವಳಿಕೆಯನ್ನು ಪಡ್ಕೊಳ್ರಿ ಅಂತ ಜಗತ್ತಿಗೆ ಸಾರ್ತಾ ಇದ್ರಂತೆ. ನಿನಗೆ ವೇದಾಂತ, ವೇದ, ಮಹಾಭಾರತ ತುಂಬ ಕಠಿಣ ಆಗ್ತದ, ಒಂದು ಕೆಲಸ ಮಾಡು, ಅದನ್ನೆಲ್ಲ ನಾನು ಬರೀ ನಿನಗೆ ಹಾಡಿನ ರೂಪದಲ್ಲಿ ಮಾಡಿಕೊಡ್ತೀನಿ, ದಿನ ಹೇಳಿಬಿಡು ಅಂತಂತಿದ್ರಂತೆ. ಬರೀ ಹಾಡು. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಣವೇಧುರಧರ್ತ ಸೌಧೃತಿ ದೀಧೃತಿ ವೇಧೃವಿಧಾತ. ಎಂಥ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಏನು ಮಾಡೋದು ಬೇಕಿಲ್ಲ, ಕಷ್ಟನೇ ಇಲ್ಲ. ಒತ್ತಕ್ಷರ ಜಾಸ್ತಿ ಹಾಕಲಿಲ್ಲ, ಸಂಯುಕ್ತಾಕ್ಷರ ಜಾಸ್ತಿ ಹಾಕಲಿಲ್ಲ. ಹೇಳೋರು ನಾಲಿಗೆ ಹೊರಳಲಿಲ್ಲ ಅಂದರೆ ಏನು ಮಾಡೋಣ ಅಂತ. ಹೇಳುವಾಗ ಕೆಲವೊಮ್ಮೆ ನಾಲಿಗೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅಷ್ಟು ಕರುಣೆಯಿಂದ 3 ಲೋಕದ ಅಧಿಪತಿಗಳು, ಭಾರತೀಪತಿಯಾದ ವಾಯುದೇವರು ಭೂಮಿಗಿಳಿದಾಗ ಸುಲಲಿತ ಪದ್ಯಗಳನ್ನು ರಚಿಸಿ ದೇವರಲ್ಲಿ ಭಕ್ತಿ ಮಾಡ್ತೀಯಪ್ಪ ಅಂತ ಕೇಳ್ತಿದ್ರಂತೆ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತೃಗತಿ ನ ತತೋಸ್ತ್ಯಪರಂ ಜಗದೀಡ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಹೇಗಿದೆ ನೋಡ್ರಿ ಹಾಡು. ಇದನ್ನು ಎಲ್ಲರೂ ಹೇಳ್ಬೋದು, ಇಂಥವರೇ ಹೇಳಬೇಕು ಅಂತೇನು ನಿಯಮ ಇಲ್ಲ ಇದಕ್ಕೆ, ಎಲ್ಲರೂ ಹೇಳಬೇಕು ಇದನ್ನು. ಬಹಳ ಸುಲಲಿತವಾದ ಅರ್ಥ, ಸಾಮಾನ್ಯ ಸಂಸ್ಕೃತ ತಿಳಿದವನಿಗೂ ಅರ್ಥ ಆಗಿಬಿಡ್ತದೆ. ಹೀಗೆ ಮಧ್ವಾಚಾರ್ಯರು ಶ್ರೀ ಸಾಮಾನ್ಯರನ್ನು ಕುರಿತು ಭಕ್ತಿ, ಜ್ಞಾನ, ಸಂಕೀರ್ತನ ಅಭಿವೃದ್ಧಿ ಮಾಡಿ ಭಗವಂತನ ಕಡೆಗೆ ಬನ್ನಿರಿ, ಸಾಕು ಮಾಡ್ರಿ ಲೋಕದ ಚಿಂತನೆಗಳನ್ನು ಅಂತ ಹೇಳ್ತಾ ಇದ್ರಂತೆ. ಒಮ್ಮೆ ಮಹಾಲಿಂಗೇಶ್ವರ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೋದಾಗ ಆ ದೇವಸ್ಥಾನದಲ್ಲಿ ಹಿಂದೆಲ್ಲ 6 ಅಂಗಗಳಿಂದ ವೇದಗಳ ಅಧ್ಯಯನ ನಡೀತಾ ಇತ್ತು, 6 ಅಂಗ ಸಹಿತವಾಗಿ. ನಿಮಗೆಲ್ಲ 6 ಅಂಗಗಳು ಯಾವುದು ಅಂತ ಗೊತ್ತಿರಬೇಕಲ್ಲ. ಷಡಂಗ ವೇದಾಧ್ಯಯನ ಅಂತ ಕರಿತಿದ್ರು. ಈಗೆಲ್ಲ ಬಹಳ ಅವು ನಶಿಸಿ ಹೋಗ್ತಿದೆ ಅನ್ನೋದು ದುಃಖ ಅಷ್ಟೆ. ಈಗೆಲ್ಲ ಹೊಸ ರೀತಿಯಾಗಿ ನಡೀತಾ ಇದೆ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಳ ರೂಪದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಮಾರ್ಪಾಡಾಗ್ತಾ ಇದೆ. ಈಗೆಲ್ಲ NEP ಅಂತ ಶುರು ಮಾಡಿದ್ದಾರೆ ಈಗ. ಆವಾಗೆಲ್ಲ ಶ್ರೀ ಸಾಮಾನ್ಯರಿಗೂ ಕೂಡ ಒಂದು ಬೋಧನೆ, ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡ್ತಾರೆ ಎಂದಾಗ 6 ಅಂಗಗಳ ಸಹಿತವಾಗಿ ವೇದ ಅಧ್ಯಯನ ಮಾಡಿಸ್ತಿದ್ರಂತೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಧ್ವಾಚಾರ್ಯರು ಬಂದಾಗ 6 ಅಂಗಗಳ ಸಹಿತವಾಗಿ ವೇದಾಧ್ಯಯನ ಮಾಡಿದ ವಿದ್ವಾಂಸರೆಲ್ಲ ಕೂತುಕೊಂಡು ಅವರನ್ನು ಯಾವುದಾದ್ರೂ ಒಂದು ವೇದದ ಮಂತ್ರದ ವಿಷಯದಲ್ಲಿ ಏನಾದರೂ ಮಾಡಿ ಅವರಿಗೆ ಗೊತ್ತಿಲ್ಲ ಅನ್ನಿಸ್ಬೇಕು ಅಂತ ಪ್ರಯತ್ನ ಪಡೋರು ಬಂದಿದ್ರಂತೆ. ಇದು ಎಲ್ಲ ಕಾಲದಲ್ಲಿ ನಡೀತಿರ್ತದೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಆ ಪಂಡಿತರನ್ನ ಕಂಡ್ರೆ ಈ ಪಂಡಿತರಿಗೆ ಒಂಚೂರು ಚಿರ್ಚಿರಿ, ಆ ಆಟೋದವನ್ನ ಕಂಡ್ರೆ ಈ ಆಟೋದವನಿಗೆ ಚಿರ್ಚಿರಿ, ಆ ಪುರೋಹಿತನ ಕಂಡ್ರೆ ಈ ಪುರೋಹಿತನಿಗೆ, ಅಲ್ಲಿ ನಡೀತಿರ್ತದೆ. ಆದರೆ ಮಧ್ವಾಚಾರ್ಯರಲ್ಲಿ ಇದು ಯಾವ ದೋಷಗಳೂ ಇರಲಿಲ್ಲಂತೆ. ತಟಸ್ಥರಾಗಿರ್ತಿದ್ರು, ಅಷ್ಟೇ ಗಂಭೀರವಾಗಿರ್ತಿದ್ರು. ಮಾತು ಬಹಳ ಕಡಿಮೆ, ಆಡಿದರೆ ಮಾತ್ರ 100 ಜನರ ಪ್ರಶ್ನೆಗೆ ಒಂದು ಉತ್ತರ ಆಗಿರ್ತಿತ್ತಂತೆ. ಆಡೋದೇ ಕಡಿಮೆ, ಆಡಿದರೆ 100 ಪ್ರಶ್ನೆಗಳಿಗೆ ಒಂದು ಉತ್ತರ. ಯಾರಿಗಾದರೂ ಆಡ್ಲಿಕ್ಕೆ ಬರ್ತದ ಅಂಥ ಮಾತನ್ನು ಇವತ್ತು ಮಾತಾಡೋರದೇ ಒಂದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ.
ಮಾತಾಡದಿದ್ರೆ ದಡ್ಡನೇನೋ ಅನ್ನೋ ಹಾಗೆ ನೋಡೋರು ಆಗಿಬಿಟ್ಟಿದ್ದಾರೆ. ಕಡಿಮೆ ಮಾತಾಡಿದ್ರಂತೂ ತಿಳ್ಕೊಳ್ಳೋರು ದಡ್ಡತನಕ್ಕಿಂತ ಆಡ್ದವನೇ ದಡ್ಡ ಅನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದು ಎಂಥ ವಿಪರ್ಯಾಸ. ಲೋಕದೊಳಗೆ ಮಾತು ಕಡಿಮೆ ಆಡಿಯೂ ಜಗತ್ತನ್ನು ನಿಯಂತ್ರಿಸಬಲ್ದು ಅನ್ನೋ ವ್ಯವಸ್ಥೆನೇ ಹೋಗಿಬಿಡ್ತು. ಮಧ್ವಾಚಾರ್ಯರು ಆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿದ್ದಂಥ ವಿದ್ವಾಂಸರಲ್ಲಿ ಒಬ್ಬ ಎದ್ದು ನಿಂತ ಶ್ರೋತೃಗಳನ್ನು ಕುರಿತು ಮಾತನಾಡ್ತಾನೆ. ಬಹಳ ದೊಡ್ಡ ವಿದ್ವಾಂಸರು, ಯತಿಗಳು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದರಿಂದ ಪಾವನವಾಯಿತು. ಇವತ್ತು ಭಾಗ್ಯ ನಮ್ಮದೆಲ್ಲ. ಎಂಥ ವಿದ್ವಾಂಸರು ಇವರು ಅಂದರೆ, ಹೋದಲ್ಲೆಲ್ಲ ವೇದದ ಮೇಲೆ ಪ್ರವಚನವನ್ನು ಕೊಟ್ಟು ಜನಗಳಿಗೆಲ್ಲ ತತ್ವವನ್ನು ಬೋಧಿಸುವ ತತ್ವವಾದದ ಆಚಾರ್ಯರು ಅಂತ ಪರಿಚಯಿಸಿ, ಇವತ್ತಿನ ಈ ಸಭೆಯಲ್ಲಿರುವ ಹೆಚ್ಚು ಶ್ರೋತೃಗಳು ಅಪೇಕ್ಷೆ ಪಡ್ತಾ ಇದ್ದಾರೆ. ಐತರೇಯ ಅನ್ನೋ ಉಪನಿಷತ್ತಿನಲ್ಲಿ, ಐತರೇಯ ಅಂತ ಒಂದು ಉಪನಿಷತ್ತು, ಮಹಾನಾಮ್ನಿ ಅಂತ ಹೆಸರು ಅದಕ್ಕೆ. ಬಹಳ ಪ್ರಸಿದ್ಧವಾದ ಉಪನಿಷತ್ತು, ಋಗ್ವೇದದ ಶಾಖೆಗೆ ಸಂಬಂಧಪಟ್ಟದ್ದು. ಆ ಋಕ್ಶಾಖೆಗೆ ಸಂಬಂಧಪಟ್ಟ ಮಹೈತರೇಯ ಉಪನಿಷತ್ತಿನ ಇಂಥ ಒಂದು ಮಂತ್ರದ ಅರ್ಥ ಈ ವಿದ್ವಾಂಸರಾದ ಸರ್ವಜ್ಞಾಚಾರ್ಯರು ಅಂದರೆ ಪೂರ್ಣ ಪ್ರಜ್ಞಾಚಾರ್ಯರಿಂದ ಕೇಳಬೇಕು ಅಂತ ಈ ಸಭೆ ಅಪೇಕ್ಷೆ ಪಡ್ತಾ ಇದೆ. ನಾನು ತುಂಬು ಹೃದಯದಿಂದ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದನ್ನು ಆಚಾರ್ಯರು ಪ್ರಸ್ತಾಪನೆ ಮಾಡಲಿ ಅಂತ ಹೇಳಿಬಿಟ್ಟ. ಒಂದು ಮಾತು ಅವ್ರಿಗೆ ಕೇಳಬೇಕ ಬೇಡ? ಆಚಾರ್ಯರ ಹತ್ರ ಒಂದು ಮಾತು ಕೇಳಬೇಕು. ಬಂದಿದ್ದೀರಿ ಮತ್ತು ಇಂಥ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನೀವು ಅಪೇಕ್ಷೆ ಪಡ್ತಿದ್ದೇವೆ ನಾವೆಲ್ಲ ಅಂತ ಏನಿಲ್ಲ. ಒಳಗೆ ಬಂದಿದ್ದಾರೆ, ಚಂಡೆ ವಾದ್ಯ ಮೊಳಗಿದೆ, ದೇವಸ್ಥಾನದ ಒಳಗೆ ಬಂದು ಮಂಗಳಾರತಿ ಮಾಡಿ ಆಯಿತು, ಕುಳಿತರು, ಸ್ವಾಗತ ಕೋರಿದ, ಹೇಳೇ ಬಿಟ್ಟ. ಬೇರೆಯವ್ರ ಪರಿಸ್ಥಿತಿ ಏನಾದರೂ ಹೀಗಾದರೆ ಬೇರೆಯವ್ರಿಗೆ ಏನಾಗಬೇಡ. ಸುಮ್ಮನೆ ಒಂದು ಹಾಡು ಹೇಳ್ರಿ ಅಂದರೆ ಹೇಳಲಿಕ್ಕಾಗಲ್ಲ. ಯಾವುದಾದ್ರೂ ಒಂದು ದೊಡ್ಡ ಒಳ್ಳೆ ಸಭೆ ನಡೆದು ದೀಪಜ್ವಾಲೆ ಮಾಡಿದ ಕೂಡಲೇ ಇಲ್ಲಿ ಬಂದಂತಹ ಮಹಿಳೆಯರಲ್ಲಿ ಯಾರಾದರೂ ಒಬ್ಬರು ಬಂದು ದೇವರ ನಾಮ ಹೇಳಲಿ ಅಂದರೆ ಕಕ್ಕಾವಿಕ್ಕೆ ಆಗಿಬಿಡ್ತಾರೆ. ಕೂಡಲೇ ಬರಲ್ಲ, ಪ್ರಿಪ್ರೇಷನ್ ಇರಲ್ಲ. ಮಧ್ವಾಚಾರ್ಯರನ್ನು ಹಾಗೆ ಅವನು ಪ್ರಾರ್ಥನೆ ಮಾಡಿ ಇಟ್ಟುಬಿಟ್ಟ ವಿದ್ವಾಂಸ. ಭಗವತ್ಪಾದರ ಆತಂಕಕ್ಕೊಳಗಾಗಲಿಲ್ಲ, ಹಿಂದೇಟು ಹಾಕಲಿಲ್ಲ. ಮತ್ತು ಇದು ಅದು ಏನೇನೋ ಕೆಲವರಿಗೆ ಅದು ಮಾಡೋ ಬುದ್ಧಿವಂತಿಕೆ ಇರ್ತದೆ. ಅವ್ರ ವಿಷಯ ಒಂದೇನೋ ಕೊಟ್ಟಿರ್ತಾರೆ, ಇವರು ಇನ್ನೇನೋ ಹೇಳಿಬಿಡ್ತಾರೆ. ಹೇಳಿದ ಮೇಲೆ ಕೊನೆಗೊಂದ್ಸಲಿ ಈ ವಿಷಯ ಎಲ್ಲ ಇಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟಿರ್ತಾರೆ. ಅದು ಅಲ್ಲಿ ಬರಲಿ ಬಿಡಲಿ. ಈ ಥರದವರು ಕೂಡ ಇದ್ದವ್ರೆ. ಅದು ಎಜುಕೇಟೆಡ್ ಪೀಪಲ್ಸಿಗೆ ಗೊತ್ತಾಗಿಬಿಡ್ತದೆ ಇವರು ಎಷ್ಟರ ಮಟ್ಟಿಗೆ ಓದಿ ಬಂದಿದ್ದಾರೆ ಅಂತ. ನೋಡಿ, ಇದೆಲ್ಲ ಆನಂದ. ಊಟಕ್ಕಿಂತ ದೊಡ್ಡ ಆನಂದ ಇರ್ತದೆ ನೋಡಿ. ಬೇಕಂದ್ರೆ ನಿಮಗೆ ಹೇಳ್ತೇನೆ ನಾನು. ಆ ರೀತಿ ಭಗವತ್ಪಾದರನ್ನು ಪರೀಕ್ಷಿಸಲು ಬಂದಿರಬೇಕು. ಬರಲಿಲ್ಲ ಅವರಿಗೆ ಅಂದರೆ ಅವರಿಗೆ ಅವಮಾನ ಅಂತ ಅನಿಸಿರಬೇಕು. ಅಂತೂ ಇಂತೂ ನಾವು ಅವರನ್ನು ಇದರಲ್ಲಿ ಗೆದ್ವಿ ಅಂತೇನೋ ಒಂದು ಭಾವ. ಸರಿ ಅಂತ ಭಗವತ್ಪಾದರ ಪ್ರವಚನ ಪ್ರಾರಂಭ ಆಯಿತು. ಮಧ್ವಾಚಾರ್ಯರು ಎಲ್ಲೆಡೆ ಓಂಕಾರದಿಂದ ಉಪದೇಶ ಆರಂಭ ಮಾಡ್ತಿದ್ರಂತೆ. ಒಂದು ಬಾರಿ ಏನಾದರೂ ಭಗವತ್ಪಾದರು ಓಂಕಾರ ಹೇಳಿದರೆ ಸಾವಿರಾರು ಜನ ಸೇರಿದ ಸಭೆ ಒಳಗೆ ಎಲ್ಲರೂ ಬೇರೆ ಬೇರೆ ಕಡೆ ಲಕ್ಷ್ಯ ಕೊಟ್ಟಿದ್ದರೆ ಇವರ ಓಂಕಾರದ ನಾದ ಎಲ್ಲರ ಮನಸ್ಸು ಇವರ ಕಡೆಯಲ್ಲಿ ಸೆಳೆತಿತ್ತಂತೆ. ಯಾಕೆ ಅಂದರೆ ಓಂಕಾರವನ್ನು ನಾಭಿಯಿಂದ ಉಚ್ಚಾರಣೆ ಮಾಡಬೇಕು. ಆ ನಾದ, ಘೋಷ, ಬಿಂದು, ಶಾಂತ, ಅತಿಶಾಂತ ಅಂತ ಓಂಕಾರದಲ್ಲಿ 8 ಥರದ ಪ್ರಭೇದ ಇದೆ. ಆ ಓಂಕಾರದ ಉಚ್ಚಾರಣೆನೇ ಇವರನ್ನೆಲ್ಲರನ್ನ ಮನಸ್ಸಿನಿಂದ ಆಕರ್ಷಿಸಿಬಿಡ್ಬೇಕಂತ. ಹೇಗಿರಬೇಕು ನೋಡಿ ಆ ಧ್ವನಿ. ಅಲ್ಲ, ಈಗೆಲ್ಲ ಮೈಕ್ ಇಟ್ಕೊಂಡು ಹೋರಾಡ್ತೇವೆ ನಾವು ನೀವು ಎಲ್ಲ, ಅಂದರೂ ಬರಲ್ಲ ನಮ್ಮ ಧ್ವನಿ. ಆ ಥರ ಇರ್ತದೆ. ಸತ್ಯಲೋಕದ ವಾಯುದೇವರ ಧ್ವನಿ ಹೇಗಿತ್ತು ಅಂದರೆ ಬಂದಂಥ ಶ್ರೋತೃಗಳ ಮನಸ್ಸು ತಾನಾಗೆ ಅವರ ಕಡೆಯಲ್ಲಿ ವಾಲಿಬಿಡ್ತಂತೆ. ಆಮೇಲೆ ವೇದ ಮಂತ್ರ ಹೇಳಬೇಕಲ್ಲ, ಆ ವೇದದ ಉಚ್ಚಾರಣೆ ಪ್ರಾರಂಭ ಆಯಿತು. ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತ ಭಾವಮಿತಿ ತಾವದುವಾಚ. ಸರಿ, ಆವಾಗ ಬಾಯಲ್ಲಿ ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಮಹಾನಾಮ್ನಿ. ಆ ಮಂತ್ರ ಯಾವಾಗ ಹೇಳ್ತಾ ಇದ್ರೆ ದೇವತೆಗಳು ಆಕಾಶದಲ್ಲಿ ಬಂದಿದ್ರಂತೆ. ನಾರಾಯಣ ಪಂಡಿತರು ಹೇಳಿದರು,
ಆಕಾಶದಲ್ಲಿ ಬಂದ ದೇವತೆಗಳಿಗೆ ಇವರ ಬಾಯಲ್ಲಿ ಬರೋ ವೇದ ಮಂತ್ರ ಹೇಗೆ ಉಚ್ಚಾರಣೆ ಆಗ್ತದೆ ಅಂತ ಕೇಳುವ ಆಸೆ ಇತ್ತಂತೆ. ಹೇಗೆ ಹೇಳ್ತಾರೆ? ವೇದದಲ್ಲಿ ಸ್ವರ ವ್ಯತ್ಯಾಸ ಆಗಬಾರ್ದಲ್ಲ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ. ಪ್ರತ್ಯಯ ಪ್ರಕೃತಿ ಅವುಗಳನ್ನು ಸಂಗಮಿಸೋದು, ಉದಾತ್ತ ಅನುದಾತ್ತಗಳನ್ನು ಉಚ್ಚಾರಣೆ ಮಾಡೋದು ಎಲ್ಲ ಸ್ಫುಟವಾಗಿ ಮಾಡಿದ್ದಾರಂತೆ. ಯಾವುದೇ ಸಂಸ್ಕೃತದ ಶ್ಲೋಕಗಳನ್ನು ಅಥವಾ ವೇದ ಮಂತ್ರಗಳನ್ನು ಉಚ್ಚರಿಸುವಾಗ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ನಮಗೆಲ್ಲ ಹೇಳಿಕೊಡ್ತಾರೆ. ಹೇಗೆ ಉಚ್ಚಾರಣೆ ಮಾಡಬೇಕು, ದಾಸರ ಪದ್ಯಗಳನ್ನು ಹಾಗೆ ಉಚ್ಚಾರಣೆ ಮಾಡಬೇಕು. ಮತ್ತು ಅದೇನು ಪ್ರತ್ಯೇಕ ಅಲ್ಲ. ಒಂದು ಸುಮ್ಮನೆ ಹಾಗೆ ಹೇಳಿರ್ತೀನಿ, ಇವೆಲ್ಲ ಮಧ್ವಾಚಾರ್ಯರ ಕಥೆಗೆ ಸಂಬಂಧಪಟ್ಟದ್ದು ಅಂತಲ್ಲ, ಪ್ರಾಸಂಗಿಕ ಅಂತ ತಿಳ್ಕೊಳ್ಬೋದು. ಹುಲಿ ತನ್ನ ಮರಿಯನ್ನು ಎಲ್ಲಾದರೂ ಒಂದು ಕಡೆ ಎತ್ಕೊಂಡು ಹೋಗ್ಬೇಕಿರ್ತದೆ. ಆ ಹುಲಿನ ಮರಿಯನ್ನು ಎತ್ಕೊಳ್ಬೇಕಂದ್ರೆ 2 ಕೈ, ಅದೇನಾದರೂ 2 ಕೈಯಿಂದ ಎತ್ಕೊಂಡ್ರೆ ಅದಕ್ಕೆ ಮುದ್ದೆ ನಡಿಲಿಕ್ಕೆ 2 ಉಳಿತದೆ. ಹಾಗಾಗಿ ಹುಲಿ ತನ್ನ ಮರಿನ ಕೈಯಿಂದ ಎತ್ಕೊಳ್ಳಾರ್ದು. ನೋಡಿದ್ರೆ ಅದಕ್ಕೆ ಏನಾದರೂ ಇದ್ರ ಕುತ್ತಿಗೆಗೆ ಮಂಗೆ ಇರ್ತವಲ್ಲ, ಕೋತಿಗಳು ಏನಾದರೂ ಎತ್ಕೊಂಡು ಹೋಗ್ಬೇಕಾದ್ರೆ ಕುತ್ತಿಗೆಗೆ ಏನೋ ತಗಲಾಕ್ಕೊಳ್ತವೆ. ಹುಲಿಗೆ ಕೈ ದೊಡ್ಡದಿರಲ್ಲ ಅಷ್ಟು, ಪಾಪ ಮರಿದು ಕುತ್ತಿಗೆ ದೊಡ್ಡದಿರ್ತದೆ, ಕತ್ತಿಗೆ ಹಾಕ್ಲಿಕ್ಕಾಗಲ್ಲ. ಏನು ಮಾಡ್ತದೆ ಗೊತ್ತು? ಹುಲಿ ಸಿಂಹಗಳು ತಮ್ಮ ಬಾಯಿ ಅಗಲ ಮಾಡಿ ತನ್ನ ಮರಿಯನ್ನು ಬಾಯಲ್ಲಿ ಹಿಡ್ಕೊತದಂತೆ. ನೆನಪಿರ್ಬೇಕು ಈ ಉದಾಹರಣೆ ನಿಮಗೆ. ಇದನ್ನು ಶಿಕ್ಷಾಶಾಸ್ತ್ರ ಅಂತ ಕರಿತೇವೆ ನಾವು. ಬಾಯಲ್ಲಿ ಹಿಡ್ಕೋತದೆ. ಹೇಗೆ ಹಿಡ್ಕೋತದೆ? ಎಷ್ಟು ಕ್ರೂರವಾಗಿರ್ತದೆ ಒಂದೊಂದು ಉಗುರುಗಳು. ಅಷ್ಟು ಕ್ರೂರವಾದ ಉಗುರಲ್ಲ, ಹಲ್ಲು ಅಷ್ಟು ಕ್ರೂರವಾಗಿರ್ತದೆ. ಮರಿ ಆಗ್ತಾನೆ ಹುಟ್ಟಿದ್ರದ್ದು ಚರ್ಮ ತುಂಬ ಮೃದುವಾಗಿರ್ತದೆ. ಈಗ ಹುಲಿ ಸಿಂಹಗಳು ತಮ್ಮ ಮರಿಯನ್ನು ಬಿಟ್ಟು ಹೋಗ್ಲಾರು. ಅವು ವೇಗವಾಗಿ ಹೋಗುವಷ್ಟು ಈ ಮರಿಗಳಿಗೆ ವೇಗವಾಗಿ ಓಡ್ಲಿಕ್ಕೆ ಬರೋದಿಲ್ಲ. ಬೇರೆ ತಾವು ಹೋಗಬೇಕಿದೆ, ಮರಿಯನ್ನು ಕರ್ಕೊಂಡು ಹೋಗಬೇಕಿದೆ. ಅದಕ್ಕೆ ಏನು ಮಾಡ್ತವೆ? ಬಾಯಲ್ಲಿ ಹಿಡ್ಕೋತಾವೆ. ಹೇಗೆ ಹಿಡ್ಕೋತಾವೆ? ಎಷ್ಟು ದೂರನೇ ಪ್ರಯಾಣ ಮಾಡಲಿ ಬಾಯಿ ಅಗಲನೇ ಮಾಡಿರ್ತಾವೆ, ಗಟ್ಟಿ ಹಿಡ್ಕೋತಾವೆ. ಆದರೆ ಒಂದು ವಿಷಯ ಹೇಳ್ತಾನೆ ಶಿಕ್ಷಾಶಾಸ್ತ್ರಕಾರ, ಒಂದು ಹಲ್ಲಿನ ತುದಿಯೂ ಕೂಡ ತನ್ನ ಮರಿಗೆ ಚುಚ್ಚಬಾರ್ದಂತ ಹಾಗೆ ಹಿಡ್ಕೊಂಡಿರ್ತದಂತೆ. ಯಾವನಾದರೂ ಕಂಡಿಡ್ಲಿಕ್ಕೆ ಸಾಧ್ಯನಾ? ಇದನ್ನು ಯೋಚಿಸಿದ್ರಿಗೆ ಸಾಧ್ಯನಾ? ನೋಡಿ ಹ್ಯಾಕೆ ಸೃಷ್ಟಿ ಮಾಡಿದ್ದಾನೆ ಶ್ರೀಹರಿ. ತನ್ನದೇ ಅದ್ಭುತವಾದ ಸೃಷ್ಟಿ ಅಂತಾನೆ. ಸಿಂಹ ಹುಲಿಗಳು ತಮ್ಮ ಮರಿಗಳಿಗೆ ತನ್ನ ಹಲ್ಲಿನ ತುದಿ ಒಂದು ಚೂರು ತಾಗಿ ರಕ್ತ ಬರದಂತೆ, ಗಾಯ ಆಗದಂತೆ, ಮಾರ್ಕ್ ಆಗದಂತೆ, ಆದರೂ ಅದನ್ನು ಗಟ್ಟಿನೂ ಹಿಡಿಯಲ್ಲ, ಪೂರ್ಣ ಬಿಡೋದು ಇಲ್ಲ. ಬಿಟ್ಬಿಟ್ರೆ ಕೆಳಗೆ ಬಿದ್ದು ಹೋಗ್ತದೆ. ತುಂಬ ಗಟ್ಟಿ ಪ್ರೆಸ್ ಮಾಡಿದರೆ ಚುಚ್ಚಿಬಿಡ್ತದೆ. ಆದರೂ ಹಿಡ್ಕೊಂಡು ಹಾಗೇ ಪ್ರಯಾಣ ಮಾಡ್ತಾವಂತೆ, ಎಲ್ಲಿ ಬೇಕಾದಲ್ಲಿ ಹೋಗ್ತಾವಂತೆ ತಮ್ಮ ಮರಿಗಳನ್ನು. ಅಂದರೆ ಒಂದು ವಯಸ್ಸಿನ ತನಕ. ಆಮೇಲೆ ಅವಕ್ಕೆ ಬೆಳವಣಿಗೆ ಆಯಿತು ಅಂದರೆ ಬಿಟ್ಬಿಡ್ತವೆ. ಇದನ್ನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ನಿಮ್ಮ ಬಾಯಲ್ಲಿ ಬರುವಂತಹ ದೇವರ ನಾಮಗಳು, ವೇದ ಮಂತ್ರಗಳು, ಸ್ತೋತ್ರ, ಪದ, ಪದ್ಯ, ಸುಳಾದಿ ಹೇಗೆ ಬರಬೇಕು ಅಂದರೆ ಪೂರ್ಣ ಗಟ್ಟಿ ಅಮಕಿ ಬಿಡಬಾರ್ದು ಪದಗಳನ್ನು. ಅಂಥೇಳಿ ಪದಗಳನ್ನು ಹೆಂಗಂದ್ರಂಗೆ ಆಡಿ ಹೊರಗೂ ಬಿಡಬಾರ್ದಂತೆ. ಅದು ಹುಲಿ ತನ್ನ ಮರಿನ ಹೇಗೆ ಕರ್ಕೊಂಡು ಹೋಗ್ತಾವೋ ಹಾಗೆ ನಮ್ಮ ಬಾಯಲ್ಲಿ ವೇದ ಮಂತ್ರಗಳು, ಸ್ತೋತ್ರ, ಪದ, ಪದ್ಯ, ಸುಳಾದಿಗಳು ಬರಬೇಕು ಅಂತ ಶಿಕ್ಷಾಶಾಸ್ತ್ರ ಹೇಳಿಕೊಡ್ತದೆ. ಮಧ್ವಾಚಾರ್ಯರು ಈ ಥರದ ಶಿಕ್ಷಾಶಾಸ್ತ್ರದ ಉದಾಹರಣೆಯೋ ಎಂಬಂತೆ ತಮ್ಮ ಬಾಯಲ್ಲಿ ಅವತ್ತಿನ ದಿವಸ ವೇದಗಳನ್ನು ಉಚ್ಚಾರಣೆ ಮಾಡಿದ್ರಂತೆ. ಅಂದರೆ ಆ ವೇದೋಚ್ಚಾರಣೆ ಹೇಗಿರಬೇಕು? ಸ್ಫುಟವಾಗಿತ್ತಂತೆ. ವೇದದ ಉಚ್ಚಾರಣೆ ಎಲ್ಲ ಮುಗಿದ ಮೇಲೆ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅರ್ಥನ ಹೇಳಿದರು. ಪ್ರಕೃತಿ ಪ್ರತ್ಯಯಗಳನ್ನು ಬಿಡಿಸಿ ಅರ್ಥನೂ ಹೇಳಿದರು. ಏಷ ಪಂಥಾಹ ಏತತ್ ಕರ್ಮ ಅಂತ ಪ್ರಾರಂಭ ಆಯಿತು. ಅರ್ಥ ಹೇಳಿದರು. ಉತ್ತಮವಾದ ಅರ್ಥ ಹೇಳಿದ ಕೂಡಲೇ ಅಲ್ಲಿದ್ದ ಇನ್ನೊಬ್ಬ ವಿದ್ವಾಂಸ ಎದ್ದು ನಿಂತ. ಮತ್ತು ನಾವು ಈ ವೇದ ಮಂತ್ರವನ್ನು ಇಷ್ಟು ದಿವಸ ಚೆನ್ನಾಗೇ ಅಧ್ಯಯನ ಮಾಡ್ಕೊಂಡು ಬಂದಿದ್ವಿ, ಆದರೆ ನಮ್ಮ ಗುರುಗಳು ಈ ಅರ್ಥ ಹೇಳಿರಲಿಲ್ಲ, ನೀವು ಬೇರೆಯೇ ಅರ್ಥ ಹೇಳಿದ್ರಲ್ಲ ಸ್ವಾಮಿ ಅಂತ ಅವರ ಮುಂದೆ ಇಟ್ಟೆ. ತಕ್ಷಣಕ್ಕೆ ಭಗವತ್ಪಾದರು ಏನು ಮಾಡ್ತಾರೆ, ನಿಮ್ಮ ಗುರುಗಳು ಹೇಳಿದ ಅರ್ಥವೂ ಒಂದಿದೆ, ನಾನು ಹೇಳಿದ ಅರ್ಥವೂ ಒಂದಿದೆ. ಯಾಕೆಂದರೆ ವೇದಗಳಿಗೆಲ್ಲ ಒಟ್ಟು 3 ಅರ್ಥ ಇದೆ ಅಂತ ಹೇಳ್ತಾ ಇದ್ದಾರಂತೆ. ನೋಡಿ, ತುಂಬಿದ ಸಭೆ ಒಳಗೆ ವಿದ್ವಾಂಸರೆಲ್ಲ ಕೂತಾಗ ಭಗವತ್ಪಾದರು ಹೇಳಿದಂಥ ಒಂದು ವಿಷಯ.
ನೀವು ಹೇಳಿದ ಅರ್ಥನೂ ಇದೆ, ಹೌದು ನಾನು ಹೇಳಿದ್ದು ಒಂದು ಅರ್ಥ. ಆದರೆ ವೇದಕ್ಕೆ ಇಷ್ಟೇ ಅರ್ಥ ಅಂತ ಭಾವಿಸಬೇಡಿ, ವೇದಗಳಿಗೆಲ್ಲ 3 ಅರ್ಥ ಅಂತಂದ್ರಂತೆ. ಅದಕ್ಕೊಂದು ಪ್ರಮಾಣ ಉದಾಹರಿಸಿದರು. ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ ಕಡಿಮೆ ಅಂದರೆ 10 ಅರ್ಥ, ವೇದಗಳಿಗೆಲ್ಲ ಕಡಿಮೆ ಅಂದರೆ 3 ಅರ್ಥ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಕಡಿಮೆ ಅಂದರೆ 100 ಅರ್ಥ ಅಂತಂದ್ರಂತೆ. ಇದು ಭಗವತ್ಪಾದರ ಕಾಲದಲ್ಲಿ ಮೊಟ್ಟ ಮೊದಲನೇ ಬಾರಿ ದಾರ್ಶನಿಕ ಪ್ರಪಂಚದಲ್ಲೇ ಒಂದು ಸಂಚಲ ಉಂಟು ಮಾಡಿದಂಥ ಘಟನೆ. ಅಲ್ಲಿವರೆಗೂ ಯಾರೂ ಈ ಥರದ ವಿಷಯ ಹೇಳಿರಲಿಲ್ಲ. ನಿಮಗೂ ಗೊತ್ತಿರಬೇಕು, ಯಾಕಂದರೆ ಭಗವತ್ಪಾದರ ನವಮಿಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ ನಾವೆಲ್ಲ. ಇಲ್ಲಿದ ಮತ್ತೆ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಹೋಗ್ತೇವೆ. ಯಾರಾದರೂ ಕೇಳ್ತಾರೆ, ಇವತ್ತು ಮಧ್ವಾಚಾರ್ಯರ ಬಗ್ಗೆ ಹೊಸದೇನು ತಿಳಿದಿ ಅಂತ ಕೇಳ್ತಾರೆ. ಹೊಸದೇನು ತಿಳಿದಿ ಅಂದರೆ ಈ ವಿಷಯ ನೀವೆಲ್ಲರಿಗೂ ವಾಟ್ಸ್ಯಾಪಲ್ಲಿ ಚಾಟ್ ಮಾಡಿಬಿಡಬೇಕು. ಏನಂತ, ಮಧ್ವಾಚಾರ್ಯರು ಮೊಟ್ಟ ಮೊದಲು ಜಗತ್ತಿಗೆ ಎಕ್ಸ್ಪ್ರೆಸ್ ಮಾಡಿದಂಥ ವಿಷಯ ಏನು ಅಂದರೆ, ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ ಕಡಿಮೆ ಅಂದರೆ 10 ಅರ್ಥ, ವೇದಗಳಿಗೆ 3 ಅರ್ಥ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಇರೋದು 1000 ನಾಮ, ಒಂದು ನಾಮಕ್ಕೆ 100 ಅರ್ಥ ಅಂದ್ಬಿಟ್ರಂತ. ಅಲ್ಲಿದ್ದ ಮತ್ತೊಬ್ಬ ವಿದ್ವಾಂಸರು ಎದ್ದು ನಿಂತರು. ಅರೆರೇ, ಇದೇನು ಹೊಸ ವಿಷಯ ಹೇಳಿದ್ರಲ್ಲ ನೀವು, ಇಷ್ಟು ದಿವಸ ಕೇಳಿರಲಿಲ್ಲ. ನಾವು ಈ ವೇದದ ವಿಷಯ ಆಮೇಲೆ ಮಾತನಾಡೋಣ, ಅದರ 3 ಅರ್ಥದ ಬಗ್ಗೆ ಚರ್ಚೆನೂ ಆಮೇಲೆ ಮಾಡೋಣ ಬೇಕಂದರೆ. ಆದರೆ ನೀವು ಈಗ ತಾನೇ ಮಾತಾಡುವಾಗ ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರಲ್ಲ ಆಚಾರ್ಯರೇ, ಅದು ಯಾಕೋ ಅಸಂಭಾವಿತ ಅಂದರು. ನಮಗೆ ಯಾಕೋ ವಿಶ್ವಾಸ ಬರ್ತಾ ಇಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಆ ಸಹಸ್ರನಾಮದ ನಾಮ ಎಷ್ಟಿರ್ತದೆ, ಬಹಳ ಆದರೆ 4 ಅಕ್ಷರ, ದೊಡ್ಡದು ಅಂದರೆ ಅಬ್ಬಬ್ಬ ಅಂದರೆ ಒಂದು 5 ಅಕ್ಷರ ಇರಬೇಕಲ್ವ. ಅದಕ್ಕೆ ಮುಕ್ತಾನಾಂ ಪರಮಾಗತಿ, ಅದು 5 ಅಕ್ಷರ ಇದೆ, ಬಹಳ ಆದರೆ 5ರಿಂದ 6 ಅಕ್ಷರ. ಒಂದೊಂದು ನಾಮದಲ್ಲಿರೋ ಅಕ್ಷರಗಳೇನೆ 2, 1, 2, 3, 6, ಬಹಳ ಆದರೆ 6. ಇಷ್ಟು ಚಿಕ್ಕ ನಾಮಗಳಿಗೆ 100 ಅರ್ಥ ಹೇಳ್ತದೆ ಅಂದರೆ ಸಂಭಾವಿತನ? ಇದನ್ನು ಯಾರಾದರೂ ಒಪ್ಪಲಿಕ್ಕಾಗ್ತದ? ನೀವು ಹೇಳೋದ್ರ ಬಗ್ಗೆ ನಮಗೆ ವಿಶ್ವಾಸ ಬರ್ತಿಲ್ಲ ಅಂತ ಆಕ್ಷೇಪ ಮಾಡ್ತಾ ಇದ್ದಾರೆ. ನಿಮಗೇನಾದರೂ ಒಂದು ವೇಳೆ ನಾಮಕ್ಕೆ 100 ಅರ್ಥ ಹೇಳಲಿಕ್ಕೆ ಬರ್ತಿದ್ರೆ ಹೇಳ್ರಿ, ನಾವು ಕೇಳ್ತೇವೆ ಅಂತ ಶುರು ಮಾಡಿಬಿಟ್ರಂತೆ. ಇಲ್ದಿದ್ರೆ ನೀವು ಹೇಳಿದ್ದು ಸುಳ್ಳು ಅಂತ. ಅದಕ್ಕೆ ಭಗವತ್ಪಾದರಂತಾರೆ, ನೋಡಿ ನೀವು ಎಲ್ಲ ತಿಳಿದವರೇ, ನಾನು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥ ಹೇಳಬಲ್ಲೆ, ಹೇಳ್ತೇನೆ. ಆದರೆ ಒಂದು ಷರತ್ತು, ನಾ ಹೇಳಿದ್ದನ್ನು ನೀವು ನನಗೆ ಮತ್ತೆ ಹೇಳಬೇಕು ಅಂದ್ರಂತೆ. ಇದು ಸಮಸ್ಯೆ ನೋಡ್ರಿ. ಏನೋ ಪ್ರವಚನ ಹೇಳ್ತೀರಿ, ಹೇಳ್ಕೊಂಡು ಬಿಡ್ರಿ ಊಟದ ತನಕ ಅಂತಂದರೆ ಬೇರೆ ಮಾತು, ನಮ್ಮದು ನಿಮ್ಮದು ಎಲ್ಲ. ಹೇಳಿದ್ದನ್ನು ಒಪ್ಸೋ ತನಕ ಊಟಕ್ಕೆ ಹಾಕಲ್ಲ ಅಂದ್ರೆ ಏನು ಸಮಸ್ಯೆ? ಆಮೇಲೆ ನೀವು ಬೇಡ, ನಿಮ್ಮ ಪ್ರವಚನನೂ ಬೇಡ ಅನ್ನೋರೇ ಜಾಸ್ತಿ. ಸುಮ್ಮನೇನೋ ಭಕ್ತಿ ಭಾವುಕತೆಯಲ್ಲಿ ಕೂತಿರ್ತೇವೆ, ಬಿಟ್ಬಿಡ್ರಿ ನಮ್ಮನ್ನು ಅಂತನ್ನೋರು ನಾವೆಲ್ಲ. ಏನೇನೆಲ್ಲ ಹೇಳಿದ್ವಿ ಅದನ್ನೆಲ್ಲ ವಾಪಸ್ ಒಪ್ಪಿಸ್ರಿ ಅಂದ್ರೆ ಏನು ಅರ್ಥ ರೀ? ಅವರೆಲ್ಲ ವಿದ್ವಾಂಸರು, ಗೆಲ್ಲಬೇಕು ಅನ್ನೋ ಹಠ ಇತ್ತು ಕೆಲವರಿಗೆ. ಇವ್ರಿಗೇನು ಬರಲ್ಲ, ಇವ್ರಿಗಿಂತ ನಾವು ದೊಡ್ಡವರು ಅನ್ನೋ ಛಲ ಇತ್ತು ಕೆಲವರಿಗೆ. ಅಂಥವ್ರು ಕೆಲವ್ರು ಏನು ಮಾಡಿದರು, ಭಗವತ್ಪಾದರು ಆ ರೀತಿ ಷರತ್ತು ಹಾಕಿದ ಕೂಡಲೇ ಕೈ ಎತ್ತಿದ್ರಂತೆ. ಮೊದಲು ಹೇಳಂತೂ ಹೇಳ್ರಿ, ಆಮೇಲೆ ನೋಡ್ಕೋತೀವಿ ಅಂದ್ರಂತೆ. ಕೆಲವ್ರು ಹಿಂಗೂ ಬಂದಿರ್ತಾರೆ, ಒಂದೇ ಥರ ಉಪನ್ಯಾಸಕ್ಕೆ ಬಂದಿರ್ತಾರೆ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಒಬ್ಬೊಬ್ರದ್ದು ಮೆಂಟಾಲಿಟಿ ಒಂದೊಂದು ರೀತಿ ಇರ್ತದೆ, ಪಿಂಡೆ ಮತ್ತು ಭಿನ್ನ ಅಂತ. ಕೆಲವ್ರು ಹಾಗೂ ಬಂದಿದ್ದರು, ಆಯಿತು ಹೇಳಂತೂ ಹೇಳ್ರಿ, ನಿಮ್ಮದೊಂದು ಆಗೇ ಬಿಡಲಿ, ನೋಡೇ ಬಿಡ್ತೀವಿ ಅಂತ. ಭಗವತ್ಪಾದರು ಇಷ್ಟು ಹೇಳ್ತಿದ್ದಾರೆ ಅಂದಾಗ ಇನ್ನು ವಿಷ್ಣು ಸಹಸ್ರನಾಮದ ಒಂದು ನಾಮದ ವ್ಯಾಖ್ಯಾನ ಪ್ರಾರಂಭ ಮಾಡೇ ಬಿಡೋಣ ಅಂತ ಅನಿಸ್ತು. ದೇವರ ಇಚ್ಛೆ, ವಿಶ್ವ ಅಂತ ನಾಮ ಇದೆ. ಎಲ್ಲ ನಾಮಗಳ ಮೊದಲನೇ ನಾಮ ವಿಶ್ವನಾಮ. ವಿಶ್ವಾಯ ನಮಃ ಓಂ ಅಂತ ಪ್ರಾರಂಭ ಆಗ್ತದಲ್ವ. ಸುಮ್ಮನೆ ಮಾಹಿತಿ ಕೊಟ್ಟಿರ್ತೀನಿ. ಕೆಲವರು ವಿಶ್ವಸ್ಮೈ ನಮಃ ಅನ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇತ್ತೀಚೆಗೆ. ಮೊದಲು ಮಾಡ್ತಿದ್ರು, ಹಾಗನ್ನಬಾರ್ದು. ವಿಶ್ವಸ್ಮೈ ಅನ್ನೋದು ಸರ್ವನಾಮ. ಭಗವಂತನ ನಾಮವನ್ನು ವಿಶ್ವಾಯ ನಮಃ ಅಂತ ಹೇಳಬೇಕು. ಹಾಗಾಗಿ ಅಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ನಾವೆಲ್ಲ. ವಿಶ್ವಾಯ ನಮಃ ಓಂ ಅಂತ ಪ್ರಾರಂಭ ಆಗ್ತದೆ. ಮೊದಲನೇ ನಾಮನೇ ವಿಶ್ವನಾಮ. ಸಾಮಾನ್ಯ ನಾಮ ಅಲ್ಲ ಅದು. ಎಷ್ಟು ಅಕ್ಷರಗಳಿವೆ?
ವಿ ಮೊದಲು ಒಂದು, ಶ ಪ್ರತ್ಯೇಕ ಇಟ್ಟುಕೊಂಡ್ರೂ ಕೂಡ ವ ಅಂತ ಕೊನೆಗೊಂಡ್ರೆ 3 ಅಕ್ಷರ, ಸಂಯುಕ್ತ ಅಕ್ಷರ 1 ಅಂತ ಇಟ್ಕೊಂಡ್ಬಿಟ್ರೆ 2 ಅಕ್ಷರ. ಇದಕ್ಕೇನು 100 ಅರ್ಥ ಹೇಳ್ತಾರೆ ಅಂತ ಕುತೂಹಲ. ಭಗವತ್ಪಾದರ ಬಾಯಲ್ಲಿ ಅವರು ಒಪ್ಪಿದ್ರಲ್ಲ ಷರತ್ತಿಗೆ ಅನ್ನೋ ಕಾರಣಕ್ಕೆ ಪ್ರಾರಂಭ ಆಯಿತು ವ್ಯಾಖ್ಯಾನ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ. ಪ್ರತ್ಯಯ ತೋರಿಸಿದ್ರು ಮೊದಲು. ಒಂದು ಶಬ್ದದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನುಷ್ಯ ಅದರ ಪ್ರಕೃತಿ ಏನು ಪ್ರತ್ಯಯ ಏನು ಅಂತ ಕಂಡುಕೊಳ್ಬೇಕಲ್ಲ. ಭಗವತ್ಪಾದರು ಅದರದ್ದೆಲ್ಲ ಪ್ರಕೃತಿ ಪ್ರತ್ಯಯ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವರಿಗೆ ಅದೆಲ್ಲ ಗೊತ್ತಿದೆ. ಯಾರು ವಿದ್ವಾಂಸರು ಕುಳಿತಿದ್ರೋ ಅವ್ರು ಯಾರು ಅನ್ಎಜುಕೇಟೆಡ್ ಅಲ್ಲ, 90ರ ಮೇಲೆ ತಗೊಳ್ಳೋರು ಅವರೆಲ್ಲ. 35 ಈಗ 33ಕ್ಕೆ ಇಳಿದಿದ್ದಾರಲ್ಲ ಬುದ್ಧಿವಂತರೆಲ್ಲ ಸೇರಿಸ್ಕೊಂಡು. ಈಗ 33ಕ್ಕೆ ಇನ್ಮೇಲೆಲ್ಲ ನಾವು ಬದಲಾವಣೆ ಮಾಡ್ಕೋಬೇಕು ಪಾಸಿಂಗ್ ಮಾರ್ಕ್ಸನ್ನು. 33ಕ್ಕೆ ಅಂದರೆ ಎಷ್ಟು ಬೇಗ ದಡ್ರನ್ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ದಡ್ರನ್ ಮಾಡೋಣ ಅಂತ. ಅಂತೂ ಇಂತೂ ಅವರೆಲ್ಲ 90ರ ಮೇಲೆ ಪಡಿತಾ ಇದ್ದರು. ಅವರೆಲ್ಲ ಇವರು ಹೇಳುವ ಪ್ರಕೃತಿಗಳೆಲ್ಲ ಅವರಿಗೆ ಗೊತ್ತಿದೆ. ಧಾತು ಪಾಠ ಗೊತ್ತಿದೆ, ಸೂತ್ರ ಪಾಠ ಗೊತ್ತಿದೆ. ಅದಕ್ಕೆ ಅವರಿಗೆ ಅದು ಬೇಗ ತಿಳುವಳಿಕೆಗೆ ಬರ್ತಾ ಇದೆ ಹೇಳೋದೆಲ್ಲ. ಎಂಥ ವಿಚಿತ್ರ ಅಂದರೆ ಇವರು ಯಾವ್ಯಾವ ಪ್ರಕೃತಿ ತೋರಿಸ್ತಾರೆ ಧಾತುವಿಂದು ಅದೆಲ್ಲ ಗೊತ್ತಿದೆ ಅವರಿಗೆ, ಪ್ರತ್ಯೇನೂ ಗೊತ್ತಿದೆ. ಅವೆರಡನ್ನೂ ಸೇರಿಸಿದಾಗ ಭಗವಂತನ ಒಂದು ಗುಣರೂಪ ಅರ್ಥ ಮಾತ್ರ ಅವರಿಗೆ ಹೊಳೆದಿರಲಿಲ್ಲ. ಅದನ್ನು ಭಗವತ್ಪಾದರು ಹೇಳ್ತಿದ್ರಂತೆ. ನೋಡಿ, ಇದು ಅರ್ಥ ಬಂತು 1 ಅಂತ ಎಣಿಸಿದ ಒಬ್ಬ ವಿದ್ವಾಂಸ. ಅಲ್ಲಿ ಒಬ್ಬ ಕೂತಿದ್ದ, ಟೈಮರ್ ಇಟ್ಕೊಂಡಿದ್ದ. ಟೈಮರ್ ಅಂತಾರಲ್ವ ಈಗೆಲ್ಲ, ಟೈಮರ್ ಅಂತಾರೆ, ಟಿಕ್ 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 ಅಂತಿರ್ತದೆ. ಒಬ್ಬ ಅದನ್ನು ಇಟ್ಕೊಂಡಿದ್ದ. ಇನ್ನೊಬ್ಬ ಎಣಿಸ್ತಿದ್ದ. 1 ಆಯಿತು, 2ನೇದ್ದಾಯಿತು, 3ನೇದ್ದಾಯಿತು, 4ನೇದ್ದಾಯಿತು, 5ನೇದ್ದಾದ ಕೂಡಲೇ ಅವ ವಿದ್ವಾಂಸರಿಗೆ 5ನೇದ್ದು ಅರ್ಥ ಹೇಳಿದಾಗ ಮೊದಲನೇ ಅರ್ಥ ಮರ್ತೋಯ್ತಂತೆ. ಅದು ಬುದ್ಧಿ ಕೆಪಾಸಿಟಿ ಕಡಿಮೆ. ಅವರೇನು ಸಾಮಾನ್ಯ ಅಲ್ಲ. 4 ವೇದ ಬಾಯಲ್ಲಿ ಇಟ್ಕೊಂಡವರಿಗೆ, 4 ವೇದ ಕಂಠಸ್ಥ ಮಾಡಿದವರಿಗೆ ಭಗವತ್ಪಾದರು ಹೇಳ್ತಾ ಇರುವ ಅರ್ಥಗಳಲ್ಲಿ ಎಲ್ಲ ಗೊತ್ತಾಗ್ತಿದೆ. ಎಲ್ಲಿವರೆಗೂ ಗೊತ್ತಾಗ್ತಾ ಇದೆ ಅಂತ ಅದನ್ನು ಹೇಳ್ತಾರೆ. 5 ಅರ್ಥಗಳು ಬೇರೆ ಬೇರೆ ಅನ್ನೋದು ಮನಸ್ಸಿನೊಳಗಿದೆ, ಆದರೆ ಯಾವುದು ಅನ್ನೋದು ಮರ್ತು ಹೋಗ್ತಾ ಇದೆ. ಇದು ಸಮಸ್ಯೆ. 5ನೇದ್ದು ಹೇಳಿದಾಗ ಮೊದಲನೇ ಅರ್ಥ ಮರ್ತೋಯ್ತು. 6ನೇ ಅರ್ಥ ಹೇಳಿದರು, 2ನೇ ಅರ್ಥ ಮರ್ತೋಯ್ತು. 7ನೇದ್ದು ಹೇಳಿದರು, 3ನೇದ್ದು ಮರ್ತೋಯ್ತು. 8ನೇದ್ದು ಹೇಳಿದರು, 4ನೇದ್ದು ಮರ್ತೋಯ್ತು. 9ನೇದ್ದು ಹೇಳಿದರು, 5ನೇದ್ದು ಮರ್ತೋಯ್ತು. ಹೀಗೆ 30ರಿಂದ 40 ಅರ್ಥ ಹೇಳ್ತಾ ಇದ್ದಾರೆ ಭಗವತ್ಪಾದರು. ಎಲ್ಲ ವಿದ್ವಾಂಸರಿಗೂ ಗೊತ್ತಾಗ್ತಾ ಇದೆ ಇದು ಮೊದಲು ಹೇಳಿದ ಅರ್ಥ ಅಲ್ಲ, ಆಮೇಲೆ ಹೇಳಿದ ಅರ್ಥ ಅಲ್ಲ, ಇದು ಹೇಳಿದ್ದೇ ಹೇಳ್ತಾ ಇಲ್ಲ ಇವರು, ಹೊಸದೇ ಅರ್ಥ ಅಂತ ಮನಸ್ಸಿಗೆ ಮನವರಿಕೆ ಆಗ್ತಾ ಇದೆ. ಆದರೆ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಶಕ್ತಿ ಸಾಲ್ತಾ ಇಲ್ಲ. ಇದಕ್ಕೆ ಯಾವ ಕೆಪಾಸಿಟಿ ಅಂತ ಕರೀತಾರೆ ಗೊತ್ತಾ? ಇದಕ್ಕೆ ನೋಡಿ, ಸ್ಟೋರೇಜ್ ಕೆಪಾಸಿಟಿ ಬೇರೆ. ಈಗ ಬುದ್ಧಿಯಲ್ಲಿ ಕೆಪಾಸಿಟಿಗಳು ಬೇರೆ ಬೇರೆ ಇದ್ದಾವೆ ತಾನೆ. ಹೇಳಿದ್ದನ್ನು ಗ್ರಾಸ್ಪ್ ಮಾಡೋದನ್ನು ಗ್ರಾಸ್ಪಿಂಗ್ ಪವರ್ ಅಂತ ಕರಿತೇವೆ. ಒಳಗಡೆ ಇಟ್ಟುಕೊಳ್ಳೋದನ್ನು ಸ್ಟೋರ್ ಮಾಡೋದು ಅಂತ ಕರಿತೀವಿ. ಇವು ಎರಡೂ ಆದಮೇಲೆ ಅದನ್ನು ಪುನಃ ವಾಪಸ್ ತರಬೇಕಲ್ಲ, ಅದು ಬಹಳ ಅದ್ಭುತ ಕೆಲಸ, ಪ್ರತಿಭಾ. ಅದು ಅವರಿಗೆ ಬರ್ತಾ ಇಲ್ಲ. ಒಳಗೆ ಹೋಗ್ತಾ ಇದೆ, ಬುದ್ಧಿಯಲ್ಲಿ ಮರ್ತು ಹೋಗ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಮರ್ತು ಹೋಗ್ತಾ ಇದೆ. ವಿದ್ವಾಂಸರು ತಮ್ಮದೇ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದರು ಬೆರಳೆಣಿಸುವಾಗ. ಇನ್ನಿವ್ರು 100 ಹೇಳೇ ಬಿಡ್ತಾರೆ ಅಂತ ಅನ್ನಿಸ್ತು ಅವರಿಗೆ. 40-50 ಆಗಿದೆ ಅಂದರೆ ಇನ್ನು ಮುಂದೆ ಹೋಗಿಬಿಡ್ತದೆ ಹಿಂಗೆ ಇದು. ಆಮೇಲೆ ಅವರು ನಮ್ಮ ಪಾಳಿ ಬರ್ತದೆ, ನೀವು ಹೇಳ್ರಿ ಅಂತಾರೆ, ನಮಗೆಲ್ಲ ಅವಮಾನ ಆಗ್ತದೆ. ನಾವು ಇಷ್ಟು ಅವಮಾನ ಮಾಡಿಕೊಂಡು ಮುಖ ಎಲ್ಲ ಕೆಡಿಸ್ಕೊಂಡು ತಲೆ ಕೆಳಗೆ ಹಾಕ್ಕೊಂಡು ಅವರಿಗೆ ಶರಣಾಗೋದಕ್ಕಿಂತ ಮೊದಲೇ ಆಗೋದು ವಾಸಿ ಅನ್ನಿಸ್ತಂತೆ. ಅತೀ ಆಗಬಾರ್ದಲ್ಲ. ಕೆಲವೊಮ್ಮೆ ಕೆಲವು ತಪ್ಪುಗಳೆಲ್ಲ ಬೇಗ ತಿದ್ದುಕೊಳ್ಳೋದು ಒಳ್ಳೆಯದು. ನಮ್ಮ ಬದುಕಿನಲ್ಲಿ ಅದು ಕೆಸರಿನೊಳಗೆ ಸ್ವಲ್ಪ ರಾಡಿ ಆದಾಗಲೇ ಮತ್ತೆ ಕೆದರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಇದು ಬದುಕಿನುದ್ದಕ್ಕೂ ದೊಡ್ಡ ಪಾಠ. ಇನ್ನು ಪೂರ್ಣ ಅಸಹ್ಯ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಎದ್ದು ಬಿಡೋಣ, ನಾವು ಕ್ಷಮೆ ಕೇಳಿಬಿಡೋಣ, ಆಚಾರ್ಯರೇ ತಪ್ಪಾಯಿತು ಅಂತ ಕೇಳಿಬಿಡೋಣ ಅಂತ ಎದ್ದು ನಿಂತ್ರಂತೆ ವಿದ್ವಾಂಸರು. ಎದ್ದು ನಿಂತು ಭಗವತ್ಪಾದರಿಗೆ ಹೇಳ್ತಾರೆ, ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕಾ
ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಃ. ದೇವತಾ ಸ್ವಸುಲಭ ಪ್ರತಿಭಾತೆ. ದೇವತೆಗಳಲ್ಲಿ ಯಾರದೂ ಇಂಥ ಪ್ರತಿಭೆ ಇದೆ ಅಂತ ಅನ್ನಿಸ್ತಾ ಇಲ್ಲ, ಅವರನ್ನು ಮೀರಿದ ಪ್ರತಿಭೆ ನಿಮ್ಮದು ಅಂತಂದ್ರಂತೆ. ನೀವು ಬೃಹಸ್ಪತಿಗಳ ಅವರನ್ನೂ ಮೀರಿದವರು ಅಂತ ಅನ್ನಿಸ್ತಾ ಇದೆ. ಕ್ಷಾಮ್ಯ ಸೌಮ್ಯ, ಕ್ಷಮಿಸಿಬಿಡ್ರಿ ನಮ್ಮ ಅಪರಾಧವನ್ನು, ನಿಮ್ಮನ್ನು ಗೆಲ್ಲೋಣ, ನಿಮಗೇನು ಬರಲ್ಲ ಅನಿಸೋಣ ಅಂತ ಹೋದ್ವಿ, ಮಾತ್ಸರ್ಯ ಪಟ್ವಿ, ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ, ಕ್ಷಮಿಸ್ರಿ ಕ್ಷಮಿಸ್ರಿ ಅಂತ ಕೇಳಿ ನಮಸ್ಕಾರ ಹಾಕಿ, ನೀವಲ್ಲದೆ ಸರ್ವಜ್ಞರು ಇನ್ಯಾರು ಅಂತ ಎಲ್ಲರೂ ಇವರಿಗೆ ನಮಸ್ಕಾರ ಹಾಕಿಬಿಟ್ರಂತ. ಹೀಗೊಂದು ಘಟನೆ ನಡೆದದ್ದು ಎಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಲಿಂಗೇಶ್ವರ ಅನ್ನೋ ದೇವಸ್ಥಾನದಲ್ಲಿ ಈ ಘಟನೆ ನಡೀತು ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದ 6ನೇ ಸರ್ಗದಲ್ಲಿ ಇದನ್ನು ದಾಖಲು ಮಾಡಿ ಇಡ್ತಾರೆ. ಯಾರಾದರೂ ನೋಡ್ಬೋದು ಇವತ್ತು ಮಧ್ವ ವಿಜಯದೊಳಗೆ ಈ ಕಥೆ ನಡೆದದ್ದನ್ನು. ಹೀಗೆ ಘಟನೆ ನಡೆದದ್ದನ್ನು ನೋಡ್ರಿ. ಇದೆಲ್ಲ ಮಧ್ವಾಚಾರ್ಯರ ಘನ ವ್ಯಕ್ತಿತ್ವಕ್ಕೆ ನಿದರ್ಶನ. ಎಂಥ ಅದ್ಭುತ ವ್ಯಕ್ತಿಗಳು ಮಧ್ವಾಚಾರ್ಯರು ಅನ್ಲಿಕ್ಕೆ ಇದೊಂದು ನಿದರ್ಶನ ನಿಮಗೆ. ಸುಮ್ಮನೆ ನಮ್ಮ ಗುರುಗಳನ್ನು ನಾವೇ ಅತಿರಂಜಿತಗೊಳಿಸಿ ಅತಿಶಯೋಕ್ತಿಗಳಿಂದ ಎತ್ತರ ಕೂಡಿಸೋದಲ್ಲ. ಈಗೇನಾಗ್ತದೆ, ಮೊಬೈಲ್ ಯುಗ, ಅದರ ಮೇಲಿನ ಮತ್ತೊಂದು ಯುಗ 5G ಯುಗ, ಅದರ ಮೇಲಿಂದ ಯುಗ AI ಯುಗ. AI ಬಂದ ಮೇಲೆ ಎಲ್ಲರೂ ದೊಡ್ಡವರು ಆಗ್ತಾರೆ, ಎಲ್ಲರೂ ಸಣ್ಣವರು ಆಗ್ತಾರೆ. ಈಗ ಇದನ್ನು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಾಗಿದೆ. ಇವತ್ತು ಯಾರು ಎಲ್ಲಿ ಕೂತಿರ್ತಾರೆ ಮರುದಿವ್ಸ ಅವ್ರು ಎಲ್ಲಿ ಬಿದ್ದಿರ್ತಾರೆ ಗೊತ್ತಾಗುವಲ್ತಾಗಿದೆ. ಹಾಗಾಗಿದೆ ಇವತ್ತು AI. ಹಾಗಾಗಿ ಲೋಕದೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವ್ಯವಸ್ಥೆಯನ್ನು ಇಟ್ಕೊಂಡು ನಾವು ಯಾರನ್ನೋ ನಮ್ಮ ಭ್ರಮೆಯಲ್ಲಿ ದೊಡ್ಡವರು ಅಂತ ಉಪಾಸನೆಯೂ ಮಾಡಬಾರ್ದು, ಇವರು ಸಣ್ಣವರು ಅಂತ ಅವ್ರನ್ನ ತೆಗೊಳ್ಳೂಬಾರ್ದು. ಸತ್ಯದ ಕಥೆಗಳನ್ನು ನಮ್ಮ ಬುದ್ಧಿಯಿಂದಲೇ ಪರಾಮರ್ಶಿಸಿ ಇವರು ಹೇಳಿದ ಮಾತು, ಇವರು ಹೇಳಿದ ಕಥೆ ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ಒಂದು ಹೆಸರಿದೆ ಇವತ್ತಿನ ಯುಗದಲ್ಲಿ, ಫ್ಯಾಕ್ಟ್ ಚೆಕ್ ಅಂತ ಒಂದು ವ್ಯವಸ್ಥೆ ಬಂದಿದೆ. ಈಗ ಫ್ಯಾಕ್ಟ್ ಚೆಕ್ ಮಾಡೋದು, ಒಂದು ಪತ್ರಿಕೆಯನ್ನು ಎಷ್ಟು ಪ್ರತಿಶತ ಇದು ಸತ್ಯವನ್ನು ಹೇಳ್ತಾ ಇದೆ, ಎಷ್ಟು ಪ್ರತಿಶತ ಇದು ಸುಳ್ಳನ್ನು ಹೇಳ್ತಾ ಇದೆ, ಎಷ್ಟು ಕಾಪಿ ಮಾಡಿದೆ ಎಲ್ಲವನ್ನೂ ಹೇಳಿಬಿಡ್ತದೆ ಈಗ. ಹಾಗೆ ನಮ್ಮ ಭಗವತ್ಪಾದರ ಬಗ್ಗೆ, ಮಧ್ವಾಚಾರ್ಯರ ಬಗ್ಗೆ ಇಲ್ಲಿ ಬಂದ ನೀವೆಲ್ಲ ಬೌದ್ಧಿಕವಾಗಿ ನೀವೇ ಆಲೋಚನೆ ಮಾಡಿರಿ, ಅವರ ಕಥೆಗಳನ್ನು ಕೇಳ್ರಿ, ನೋಡ್ರಿ, ಅಧ್ಯಯನ ಮಾಡಿರಿ. ಎಲ್ಲೂ ಕೂಡ ಅತಿರಂಜಿತಗೊಳಿಸದೆ ನೇರವಾದ ಅವರ ಇತಿಹಾಸಗಳನ್ನು ಅವಲೋಕಿಸಿದರೆ ಅವರ ವ್ಯಕ್ತಿತ್ವ ಎಷ್ಟು ಅದ್ಭುತ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂಥ ಅದ್ಭುತ ವ್ಯಕ್ತಿತ್ವವುಳ್ಳ ಮಧ್ವಾಚಾರ್ಯರನ್ನು ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳಿಕ್ಕೆ ನಾವು ಹೆಮ್ಮೆ ಪಡಬೇಕಂತ. ಅದಕ್ಕೆ ಆನಂದ ತೀರ್ಥರ, ಮಧ್ವಾಚಾರ್ಯರ ನೋಡಿ, ಪೂರ್ಣಪ್ರಜ್ಞರ ಒಂದು ಬಾರಿ ಸ್ಮರಣೆ ಸಾಲದೆ. ಊರೂರೆಲ್ಲ ತಿರಿದುಕೊಂಡು ಯಾಯಿವಾರ ಮಾಡಿಕೊಂಡು ಕೈಯಲ್ಲಿ ಚಿಟಿಕೆ ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ಭಗವಂತನ ನಾಮ ಹೇಳ್ಕೊಂಡು ಬರ್ತಾ ಇದ್ದ ದಾಸರು ಮನೆ ಮನೆಗೆ ಸಾರಿದಂತಹ ಆ ಅದ್ಭುತವಾದ ವಿಷಯ ಏನು ಅಂದರೆ, ಏನು ಮಾಡ್ತಿರೋ ಬಿಡ್ತಿರೋ ಆನಂದ ತೀರ್ಥರ, ಪೂರ್ಣಪ್ರಜ್ಞರ, ಮಧ್ವಾಚಾರ್ಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ. ಇದು ಎಷ್ಟು ಅದ್ಭುತ! ಅಂಥ ಆಚಾರ್ಯರು ನಮ್ಮ ಆಚಾರ್ಯರು ಅಂತ ಹೆಮ್ಮೆ ಪಡಬೇಕು ನಾವೆಲ್ಲ. ಅವರ ದೇಹದ ಬಲವೂ ಹಾಗೇ ಇತ್ತಂತೆ, ಅವರ ಜೀರ್ಣಕ ಶಕ್ತಿಯೂ ಹಾಗೇ ಇತ್ತಂತೆ. ದೇಹದೊಳಗೆ ಹೊಟ್ಟೆ ಒಳಗೆ ಎಂಥ ಆಹಾರ ತಗೊಂಡ್ರೂ ಜೀರ್ಣ ಆಗ್ತಿತ್ತಂತೆ. ಅವರ ದೇಹದ ಬಲ, ಜೀರ್ಣಕ ಶಕ್ತಿ, ಬುದ್ಧಿಯ ಶಕ್ತಿ ಯಾವುದರಲ್ಲೂ ಕೊರತೆ ಇಲ್ಲ. ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಅವರಿಗೆ, ಯಾರಿಂದ ಬಿಡಿಗಾಸಿನ ಉಪಯೋಗ ಇರಲಿಲ್ಲ ಅಂತವರಿಗೆ. ಆದರೂ ಎಲ್ಲರ ಮಧ್ಯದಲ್ಲಿದ್ದು ಎಲ್ಲರಿಗೆ ಬೇಕಾಗುವ ಹಾಗೆ ಉಪದೇಶಗಳನ್ನು ಮಾಡ್ತಾ ಆಚರಣೆಯನ್ನು ಇಟ್ಟುಕೊಂಡು ಹೊರಡ್ತಾ ಇದ್ರಂಥವ್ರು. ಎಂಥ ಆಚಾರ್ಯರು, ಎಷ್ಟು ನಿಸ್ಪೃಹರು, ಎಂಥ ದೊಡ್ಡ ವ್ಯಕ್ತಿತ್ವ ನೋಡಿ. ಅವರ ಕಥೆಯಲ್ಲಿ ಬರ್ತದೆ, ಈ ತುಮಕೂರಿನಿಂದ ಸ್ವಲ್ಪ ದೂರ ಹಾಸನದ ಹತ್ರ ಹಳೇಬೀಡು, ತುಂಗಭದ್ರಾ ನದಿ ತೀರದ ಹತ್ರ ಒಂದು ಊರು ಬರ್ತದೆ, ಕಳಸ ಅಂತ ಗ್ರಾಮ. ಆ ಗ್ರಾಮದ ಹತ್ರ ಮಧ್ವಾಚಾರ್ಯರು ತಮ್ಮ ಶಿಷ್ಯರ ಜೊತೆಯಲ್ಲಿ ಸಂಚಾರ ಮಾಡ್ತಾ ಬರ್ತಿದ್ರಂತೆ. ಯತಿಗಳನ್ನ ಮೇಲೆ ದಿನ ದಿನ ಸಂಚಾರ ಆಗಬೇಕು. ಗ್ರಾಮೈಕ ರಾತ್ರ ಅಂತ ಯತಿ ಧರ್ಮ. ಇವತ್ತಿನ ರಾತ್ರಿ ಈ ಊರಿನಲ್ಲಿದ್ದರೆ ನಾಳೆ ರಾತ್ರಿ ಬೇರೆ ಊರಿನಲ್ಲೇ ಕಳಿಬೇಕು ಅಂತ ಯತಿಗಳಿಗೆ ಧರ್ಮ.
ಒಂದೇ ಊರಿನಲ್ಲಿ ಬಹುರಾತ್ರಿಗಳನ್ನು ಕಳಿಬಾರ್ದು. ಚಾತುರ್ಮಾಸ್ಯ ಕಾಲ ಬಿಟ್ಟು, ಚಾತುರ್ಮಾಸ್ಯ ಬಿಟ್ಟು ಉಳಿದು ಎಲ್ಲ ದಿನಗಳು ಒಂದು ಊರಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ಅಂದರೆ ಇನ್ನೊಂದು ರಾತ್ರಿ ಇನ್ನೊಂದು ಊರಿಗೆ ಕಳಿಬೇಕಂತ ಹೋಗಿ ಅವರು. ಅಷ್ಟು ಕಟ್ಟುನಿಟ್ಟಾದ ಧರ್ಮ. ಭಗವತ್ಪಾದರು ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡ್ಕೊಂಡು ಬರ್ತಿರುವಾಗ ತುಂಗಭದ್ರಾ ನದಿ ಹತ್ತಿರ ಬರ್ತಿದ್ದಾರೆ. ಅವತ್ತಿನ ದಿವಸ ಸಮಸ್ಯೆ ಏನಾಗಿತ್ತಲ್ಲಿ ಅಂದರೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕು, ಬಹಳ ಬಳಸ ದಾರಿ, ಬಹಳ ದೂರ ಹೋಗಬೇಕಿತ್ತಂತೆ. ಒಂದು ದೊಡ್ಡ ಬಂಡೆಗಲ್ಲನ್ನು ಅಣೆಕಟ್ಟು ಥರ ಆ ನದಿ ಮಧ್ಯೆ ಇಟ್ಬಿಟ್ರೆ ದೂರ ಹೋಗಿ ಆ ಊರಿಗೆ ಹೋಗೋದು ಬೇಕಾಗಿಲ್ಲ, ಎಲ್ಲರೂ ಅನಾಯಾಸೇನ ದಾಟಿಬಿಡ್ಬೋದು. ಅದಕ್ಕೆ ಏನು ಮಾಡ್ತಿದ್ದಾರೆ, ಆ ಊರಿನ ಈ ಊರಿನ ಜನ ಸೇರಿ ಆ ದೊಡ್ಡ ಬಂಡೆಗಲ್ಲನ್ನು ಅಲ್ಲಿ ಇಡೋಣ ಅಂತ ಪ್ರಯತ್ನ. ಎಷ್ಟು ಪ್ರಯತ್ನ ಪಟ್ಟರು ಅದನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಸರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಾಕಾಗಿ ಕೊನೆಗೆ ದಾರಿ ಮಧ್ಯಕ್ಕೆ ಬಂದಿದೆ, ಅದು ಸ್ವಲ್ಪ ದೂರ ಬಂದಿದೆ, ಆಮೇಲೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಭಗವತ್ಪಾದರು ಆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಊರಿನ ಜನ ಎಲ್ಲ ಅಲ್ಲೇ ನಿಂತಿದ್ರಂತೆ. ಕೇಳಿದರು, ಏನು ಮಾಡ್ತಿದ್ದೀರಿ, ಯಾಕೆ ರಸ್ತೆ ಅಡೆತಡೆ ಮಾಡಿದ್ದೀರಿ ನೀವೆಲ್ಲ, ನಾವು ಪ್ರಯಾಣ ಮಾಡೋರು, ಮುಂದೆ ಹೋಗೋರು, ಬಿಡ್ರಿ ನಮ್ಮನ್ನು. ಸರಿ ಅಂತ ಮುಂದೆ ಹೋಗೋರು ಅಂತಂದಾಗ ಬಿಟ್ರಂತೆ ದಾರಿ. ಆವಾಗ ಯಾರೋ ಒಬ್ಬರು ಹೇಳಿದರು, ಸ್ವಾಮಿ, ಈ ಬಂಡೆಗಲ್ಲನ್ನು ನದಿ ಮೇಲೆ ಇಡಬೇಕಾಗಿದೆ, ಆ ದಡಕ್ಕೆ ಈ ದಡಕ್ಕೆ ಒಂದು ಕಡೆ ಇಟ್ಟುಬಿಟ್ರೆ ಅನಾಯಾಸೇನ ಎಲ್ರಿಗೂ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಏನು ಮಾಡೋಣ, ಸಾವಿರಾರು ಜನ ಸೇರಿದ್ರು ಈ ಬಂಡೆಗಲ್ಲನ್ನು ಸರಿಸಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರಂತೆ. ಇಷ್ಟೇ ಅಂದಿದ್ರೆ ಸುಮ್ಮನಾಗಿಬಿಡ್ತಿದ್ರು ಮಧ್ವಾಚಾರ್ಯರು. ಹೌದಾ, ಇನ್ನೆಲ್ಲ ನಾಳೆ ಸ್ವಲ್ಪ ಕಷ್ಟಪಟ್ಟು ಮಾಡ್ತಾರೇನೋ ಅಂತ. ವಿಚಿತ್ರ ಅಂದರೆ ಅಲ್ಲೇ ಇದ್ದಂಥ ಇನ್ನೊಂದು 4 ಜನ ಹೇಳಿದ್ರಂತೆ, ಆ ಮಹಾಭಾರತ ಕಾಲದ ಭೀಮ ಏನಾದರೂ ಬಂದರೂ ಈ ಬಂಡೆಗಲ್ಲು ನೀನು ಎತ್ತಿಡ್ಲಿಕ್ಕಾಗಲ್ಲ ಬಿಡ್ರಿ ಅಂತ ಅಂದ್ಬಿಟ್ರು. ಇದು ಯಾಕೆ ಬೇಕಾಗಿತ್ತು? ಕೆಲವ್ರ ಮಾತಿನ ಶೈಲಿ ಹಾಗೆ ಇರ್ತದೆ. ಆ ಭೀಮಸೇನ ಏನಾದರೂ ಬಂದರೂ ಕೂಡ ಈ ಬಂಡೆಗಲ್ಲನ್ನೇನು ಎತ್ತಲಿಕ್ಕಾಗಲ್ಲ, ಅವನೂ ಈ ವಿಷಯದಲ್ಲಿ ದುರ್ಬಲನಾಗ್ತಿದ್ದ ಅಂತ ವ್ಯಂಗ್ಯ ಮಾಡಿಬಿಟ್ರಂತೆ. ನೋಡಿ, ನಮ್ಮ ಮಾತು ಆಡುವಾಗ ಎಷ್ಟು ಎಚ್ಚರ ಇರಬೇಕು ನಾವು. ಮನೆಯಲ್ಲಾಗೋ ಜಗಳಗಳೆಲ್ಲ ರಾಮಾಯಣ ಅಂತ ಹೆಸರಿಟ್ಟವ್ರು ನಾವು. ಭಾಳ ಬುದ್ಧಿವಂತರಿದ್ದೇವೆ ನಾವೆಲ್ಲ. ಅಂದರೆ ರಾಮಾಯಣ ಮಹಾಭಾರತಗಳೆಲ್ಲ ನಮ್ಮ ಜಗಳದಂತಾಯಿತು ಅಂತ ನಾವು ವ್ಯಾಖ್ಯಾನಿಸುವಂಥ ಬುದ್ಧಿವಂತರಾದ್ವಿ ಅಂದರೆ ನಾವೇನು ಹೇಳೋಣ? ಯಾಕೆ ಅದಕ್ಕೊಂದು ಸೀರಿಯಲ್ ಹೆಸರು ಯಾಕೆ ಇಡಬಾರ್ದು? ಮನೆಯಲ್ಲಾಗೋ ಜಗಳಗಳಿಗೆಲ್ಲ ಇನ್ಮೇಲೆ ಟಿ ವಿಯಲ್ಲಿ ಬರೋ ಸೀರಿಯಲಿನ ಹೆಸರಿಂದ ಕರಿಬೇಕಪ್ಪ. ಹೇಗಾಯ್ತು ಗೊತ್ತಾ ನಿನ್ನ ಜಗಳ, ಆ ಸೀರಿಯಲ್ ಆದಾಗ ಆಯ್ತು ನೋಡು ಅಂತ ಹಿಂಗನ್ನಲ್ಲ. ಯಾವುದಾದ್ರೂ ಜಗಳ ಅಣ್ಣ ತಮ್ಮಂದ್ರೆ ಆಡ್ತಿದ್ರೆ, ಭಾರೀ ಮಹಾಭಾರತಪ್ಪ ನಿಂದು ಅಂತಾರೆ. ಇದು ಯಾಕೆ? ಮಧ್ವಾಚಾರ್ಯರು ಮೊಟ್ಟ ಮೊದಲು ಮಾಡಿದ್ದೇ ಆ ಕೆಲಸ. ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ರಚಿಸಿ ಯಾರೂ ಕೂಡ ಮಹಾಭಾರತದ ಬಗ್ಗೆ, ರಾಮಾಯಣಗಳ ಬಗ್ಗೆ ನಿಮ್ಮಲ್ಲಿ ಮನೆಯಲ್ಲಾಗೋ ಜಗಳಗಳಿಗೆ ಹೋಲಿಸ್ಬೇಡಿ, ಅವುಗಳಂಥ 2 ಕಣ್ಣುಗಳೇ ಬೇರೆ ಇಲ್ಲ ಅಂತ ಜಗತ್ತಿಗೆ ವ್ಯಾಖ್ಯಾನ ಮಾಡಿಕೊಟ್ರು. ಅಂಥ ಅದ್ಭುತ ವ್ಯಕ್ತಿ ಅವರು, ಗೊತ್ತಾ? ಅವರು ಭೀಮ ಅಂತ ಶಬ್ದ ಬಂದ ಕೂಡಲೇ ಹಿಂತಿರುಗಿಬಿಟ್ರಂತೆ ತಕ್ಷಣಕ್ಕೆ. ಏನಂದಿ ಅಂದರು, ಅದೇ ಮಹಾಭಾರತದ ಭೀಮ ಬಂದರೂ ಈ ಬಂಡೆಗಲ್ಲಿ ಎತ್ತಲಿಕ್ಕಾಗಲ್ಲ ಅಂದ. ಮತ್ತೆ ಸರಿ ಎಲ್ಲರನ್ನ ಸರಸು ಅಂದರು. ಎಲ್ಲರನ್ನ ಸರಸು, ಶಿಷ್ಯರನ್ನು ಹಿಂದೆ ಸರಿಸಿದ್ರು. ಆ ಬಂಡೆಗಲ್ಲಿ ಎಲ್ಲಿತ್ತಲ್ಲ, ಎಷ್ಟಿದೆ ಗೊತ್ತದು, ಇವತ್ತು ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಬೇಕಂದರೆ ಹೋಗಿ ಬನ್ನಿ, ಈ ಕಥೆ ಕೇಳಿದ ಮೇಲೆ. ಹೋದವರು ಕೆಲವರು ಇರ್ತೀರಿ, ನೆನಪಿಸ್ಕೊಳ್ರಿ. ಒಂದು 100 ಟನ್ ಇದೆ ಅದು, ಒಂದು 100 ಟನ್ನು ಬಂಡೆಗಲ್ಲು 100 ಟನ್ ಇದೆ ಇವತ್ತು. ಅದನ್ನು ಭಗವತ್ಪಾದರು ಎತ್ತಿದ್ರಂತೆ. ಎಲ್ಲರೂ ನೋಡ್ತಿರುವಾಗ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ, ಎತ್ತಿದ್ದಾರೆ. ಇನ್ನೇನು ಬಿಡ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಹೀಗೆ ಮೇಲೆ ಎತ್ತಿಬಿಟ್ರಂತೆ. ಕೇಳಿದ್ರು, ಇಲ್ಲಿಡ್ಲೆ ಅಲ್ಲಿಡ್ಲೆ ಅಂದ್ರಂತೆ. ಇಲ್ಲಿಡ್ಲೆ ಅಲ್ಲಿಡ್ಲೆ ಅಂದರು. ಸ್ವಾಮಿ ಇಲ್ಲಿಡ್ರಿ ಅಂದ್ರಂತೆ. ಅಲ್ಲಿದ ನಡ್ಕೊಂಡೇ ಹೋದರು, ಆ ನದಿ ಮಧ್ಯ ತನಕ ಹೋದರು, ಅಲ್ಲಿಟ್ಟರು. ಅವತ್ತಿನ ದಿವಸ ಈ ಊರಿನಿಂದ ಆ ಊರಿಗೆ, ಆ ಊರಿನಿಂದ ಈ ಊರಿಗೆ ನಡೆದಾಡು ಅಣೆಕಟ್ಟೆ ಕಟ್ಟಿಬಿಟ್ರಂತೆ ಮಧ್ವಾಚಾರ್ಯರು. ಪ್ರತ್ಯೇಕ ಕಟ್ಟಿದ್ದಲ್ಲ, ಬಂಡೆಗಲ್ಲೇ ಅಣೆಕಟ್ಟಾಗಿಬಿಡ್ತು. ಕೆಳಗಡೆ ನದಿ ಹರಿತಾ ಇದೆ, ಮೇಲ್ಗಡೆ ಬಂಡೆಗಲ್ ಮೇಲೆ ನಡೆದಾಡ್ತಾ ಇದ್ದಾರಂತೆ. ನಿನ್ನೆ ತಾಂ ಗಿರಿಮಿವ ವಾನರೀಕೃತಾತ್ಮ ಲೀಲಾವತ್ಕರ ಕಮಲೇನ ಸೋಮಲೇನ
ನಿನ್ನೇತಾಂ ಗಿರಿಮಿವ ವಾನರೀ ಕೃತಾತ್ಮ. ಅರೆ, ಸಂಜೀವಿನಿ ಪರ್ವತನೇ ಎತ್ತಿ ತಂದವನಿಗೆ ಇದ್ಯಾವ ಬಂಡೆಗಲ್ಲು ಅಂತಾರೆ ಮಧ್ವಾಚಾರ್ಯ. ಇದ್ಯಾವ ಬಂಡೆಗಲ್ಲು? ಹೀಗೂ ಘಟನೆ ನಡೆಸಿದ್ದನ್ನು ಅಲ್ಲಿದ್ದ ಊರಿನವರಿಗೆ ಆಶ್ಚರ್ಯ ಆಗಿ ಒಬ್ಬ ಶಿಲ್ಪಿನ ಕರೆಸಿ ಇದನ್ನು ಸುಮ್ಮನೆ ಬಿಡಬಾರ್ದು ಅಂತ ಆ ಬಂಡೆಗಲ್ಲಿನ ಒಂದು ಬದಿಯಲ್ಲಿ ಮಧ್ವಾಚಾರ್ಯ ಹೇಗಿದ್ದರು ಅಂತ ಒಂದು ಕಲ್ಲಿನಲ್ಲಿ ಚಿತ್ರ ಬರೆಸಿ ಕೆಳಗಡೆಯಲ್ಲಿ ಇಸ್ವಿ ದಿನಾಂಕಗಳನ್ನು ಹಾಕಿಸಿ ಮಧ್ವಾಚಾರ್ಯರ ಕೈಯಿಂದ ಒಂದು ಕೈಯಿಂದ ತಂದಿಟ್ಟ ಶಿಲೆ ಇದು ಅಂತ ದಾಖಲೆ ಮಾಡಿಬಿಟ್ಟಿದ್ದಾರೆ ಇವತ್ತು. ತತ್ರಾಪಿನ್ಯಧಿ ತತಯಾಸ್ಯ ಸೂಚ್ಯತೇಲಂ ತತ್ತುಂಗಾಂ ನನು ನಿಕಷಾಧುನಾಪಿ ಕರ್ಮ. ಅಧುನಾಪಿ ನಿಕಷ, ಯಾರೂ ಸಂಶಯ ಪಡಲಿಕ್ಕೆ ಅವಕಾಶ ಇಲ್ಲ. ಒಂದು 100 ಟನ್ ಬಂಡೆಗಲ್ಲನ್ನು ಒಂದು ಕಲ್ಲು ಒಂದೇ ಕೈಯಿಂದ ತಂದಿಡ್ತಾರೆ ಅಂದರೆ ಅವರ ದೇಹದ ಬಲ ಎಷ್ಟಿರಬೇಡ ಯೋಚನೆ ಮಾಡಿರಿ. ಇದು ನಮ್ಮ ಆಚಾರ್ಯರ ಕಥೆ. ಅಂದರೆ ಇಂಥ ಅದ್ಭುತ ವ್ಯಕ್ತಿತ್ವ ಅವ್ರದ್ದು. ಯಾರೂ ನೀವು ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕಥೆಗಳು. ಯಾರ್ದೋ ಮನೆಗೆ ಹೋಗಿದ್ದಾರೆ ಪಾಪ ಆಚಾರ್ಯರು. ಮನೆ ಯಜಮಾನ ಅಂಥ ಹೇಳ್ಕೊಳ್ಳುವಷ್ಟು ಸಿರಿವಂತನಲ್ಲ, ಆದರೆ ಹೆಚ್ಚು ಜನ ಬಂದುಬಿಟ್ರಂತೆ ಭೋಜನಕ್ಕೆ. ಏನು ಮಾಡಬೇಕು? ಏನು ಮಾಡಲಿಕ್ಕೆ ಅವಕಾಶ ಇಲ್ಲ. ಅಡಿಗೆ ಮಾಡಿ ಹೋಗಿಬಿಟ್ಟಿದ್ದಾನೆ. ತಕ್ಷಣಕ್ಕೆ ಭಗವತ್ಪಾದರಂತಾರೆ, ನೀನೇನು ಯೋಚಿಸಬೇಡ, ಎಷ್ಟು ಜನ ಬಂದರೂ ಬಡಿಸು, ಪಾತ್ರೆಯಲ್ಲಿ ತಾನಾಗಿ ಅನ್ನ ಬರ್ತದೆ ಅಂತ ಹೇಳಿದ್ರಂತೆ. ಪಾತ್ರೆಯಲ್ಲಿ ತಾನಾಗೆ ಅನ್ನ ಬರಲಿಕ್ಕೆ ಶುರು ಆಯ್ತಂತೆ. ಯಾರ್ದೋ ಮನೆಯಲ್ಲಿ ಭಿಕ್ಷೆಗೆ ಹೋಗಿದ್ದಾರೆ. ಭಿಕ್ಷೆಗೆ ಹಾಕಿಸಿದ ಯಜಮಾನ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ. ಯಥೇಚ್ಛ ಮಾಡಿಸಿದ್ದೀನಿ, ಯಾವುದಕ್ಕೂ ಕೊರತೆ ಇಲ್ಲ, ಬೇಕಾದಂಗೆ ದೇವರು ಕೊಟ್ಟಿದ್ದಾನೆ, ನೀವು ಯಥೇಚ್ಛ ಊಟ ಮಾಡಬೇಕು ಅಂದ. ಇರಲಿ ಅಂತಿದ್ರು ಮಧ್ವಾಚಾರ್ಯ. ಇರಲಿಯಪ್ಪ ಇರಲಿ. ಇಲ್ಲ ಊಟ ಮಾಡಬೇಕು ಅಂದ. ಇಷ್ಟೊಂದು ಒತ್ತಾಯ ಮಾಡ್ತೀವಿ, ತೊಗೊಂಡು ಬಂದುಬಿಡಿ ಎಲ್ಲ ಅಂದ್ರಂತೆ. 30 ಜನ ಊಟ ಮಾಡೋದನ್ನು ಒಬ್ಬನೇ ಊಟ ಮಾಡಿಬಿಟ್ರಂತೆ. ಸಾಕ ಅಂದರು. ಕ್ಷಮೆ ಕೇಳಿಬಿಟ್ಟ ಆತ. ಭುಕ್ತೆ ಸ್ಮತ್ರಿದಶನರೋಪಭೋಜ್ಯಮನ್ನಂ. 30 ಜನ ಊಟ ಮಾಡೋದನ್ನು, ಅರೆ 2 ಬಂಡಿ ಅನ್ನನೇ ಊಟ ಮಾಡಿದ ಭೀಮಸೇನನಿಗೆ 30 ಜನರ ಅನ್ನ ಏನು ದೊಡ್ಡದು ಅಂತಂದ್ರಂತೆ. ಬಕಾಸುರನ ವಧೆ ಮಾಡುವಾಗ ಭೀಮಸೇನ ಎಷ್ಟು ಊಟ ಮಾಡಿದ್ದ ಗೊತ್ತೇನು ನಿಮಗೆ? ಅಥವಾ ಬಕಾಸುರನ ಅನ್ನ ಎಷ್ಟಿತ್ತು? 2 ಬಂಡಿ ಅನ್ನ ಆಯಿತಾ, 2 ಎತ್ತು. ಅದು ಆಹಾರ. ಎತ್ತಂದರೆ ತರಲಿಕ್ಕಲ್ಲ, ತಿನ್ನಲಿಕ್ಕೆ. 2 ಎತ್ತು. ಭೀಮ ಅದನ್ನು ತಿನ್ನಲಿಲ್ಲ ಅಷ್ಟೆ. 2 ಎತ್ತು. ಅದಕ್ಕೆ ತಕ್ಕಂತೆ ಹುಳಿ ಸಾರು ತರಬೇಕಂತೆ. ಇದಾದ ಮೇಲೆ ಕೊನೆಗೊಂದು ಉಪ್ಪಿನಕಾಯಿ ಇದ್ದಾಗ ಒಂದು ನರಬಲಿ ಬೇಕಂತವನಿಗೆ, ಬಕಾಸುರನಿಗೆ. ಒಬ್ಬ ಮನುಷ್ಯ ಬೇಕಾಗ್ತಿತ್ತು. ಅಂಥ ಅನ್ನವನ್ನು ಭೀಮಸೇನ ಊಟ ಮಾಡಿದ್ದ. ಹೀಗೆ ದೇಹದಲ್ಲಿ ಬಲ, ಜೀರ್ಣಕ ಶಕ್ತಿ, ಸಮಾಜದಲ್ಲಿ ಇಂಥ ಉಪಕಾರ ಆಗಬೇಕು ಅಂತಂದ್ರೆ ಅದರ ಉಪಕಾರ. ತಾವಿದ್ದಾರೆ ಸತ್ಯಲೋಕದ ಅಧಿಪತಿಗಳು, ನಮ್ಮಂಥ ಮನುಷ್ಯರ ಮಧ್ಯದಲ್ಲಿ ಬಂದು ನಮಗೋಸ್ಕರ ಅಂತ ವೇದಗಳ ವ್ಯಾಖ್ಯೆ, ಭಾರತದ ವ್ಯಾಖ್ಯ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ, ತತ್ವವಾದ, ಸದಾಚಾರಕ್ಕೆ ಬೇಕಾದದ್ದು, ಪೂಜೆಗೆ ಸಂಬಂಧಪಟ್ಟದ್ದು, ಎಲ್ಲರಿಗೂ ಉಪಕಾರ ಆಗುವ ಸ್ತೋತ್ರಗಳು ಎಲ್ಲವನ್ನೂ ಉಪಕಾರ ಮಾಡಿ ಕೊಟ್ಟಿದ್ದಾರೆ, ನಮಗೋಸ್ಕರ ಅಂತ ಕೊಟ್ಟಿದ್ದಾರೆ. ಅವರು ಕೊಟ್ಟ ಗ್ರಂಥಗಳೆಲ್ಲ ನಮಗೋಸ್ಕರ ಅಂತ ಭಾವಿಸಿ ಆಗದೆ ಹೋದರೆ ಬೇಡ. ಇವತ್ತಿನ ಪಠ್ಯ ಪುಸ್ತಕ ಎಲ್ಲ ಬದಲಾಗಿದೆ, ಎಲ್ಲ ಬಿಟ್ಬಿಡೋಣ. ನಾವು ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಳ್ಳೋಣ, ನಾವೇ ಅದರ ಅಧ್ಯಯನ ಮಾಡೋಣ. ಚೆನ್ನಾಗಿ ಅದರ ಅಧ್ಯಯನ ಮಾಡಿ ಎಷ್ಟು ಕಳಕಳಿ ಇದೆ ನಮ್ಮ ಬಗ್ಗೆ ಅವರಿಗೆ ಅನ್ನೋದನ್ನು ಅರ್ಥೈಸಿಕೊಂಡು ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಸಾಗಿಬಿಟ್ರೆ ಭಗವಂತ ನಮ್ಮ ಕಣ್ಮುಂದೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಜನಜನಿತವಾಗುವ ಈ ಪದ್ಯ ಇದು ಮಧ್ವ ಸಿದ್ಧಾಂತದ ಸಾರ ಸರ್ವಸ್ವ. ಇದು ಭಗವತ್ಪಾದರು ಹೇಳಿಕೊಟ್ಟದ್ದು. ಇದನ್ನು ಅಳವಡಿಸ್ಕೊಳ್ಳೋಣ, ಇದನ್ನೇ ಮಕ್ಕಳಿಗೆ ಹೇಳಿಕೊಡೋಣ, ಇದನ್ನೇ ಮತ್ತೆ ಮೊಮ್ಮಕ್ಕಳಿಗೆ ಹೇಳಿಕೊಟ್ಟು ಈ ಪರಂಪರೆಯನ್ನು ಬೆಳೆಸೋಣ, ಉಳಿಸೋಣ ಅನ್ನೋದು ನಮ್ಮ ಧ್ಯೇಯ ಆಗಬೇಕು. ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ. ಎಷ್ಟು ಕಳಕಳಿಯಿಂದ ಹೇಳಿದ್ದಾರೆ ಈ ಮಾತುಗಳನ್ನೆಲ್ಲ.
ಹಾಗಾಗಿ ಸ್ತ್ರೀಯರು ಪುರುಷರು ಯಾವ ಸಂಕೋಚ ಇಲ್ಲದೆ, ಕೆಲವ್ರಿಗೆ ತಪ್ಪು ಕಲ್ಪನೆ, ಮಧ್ವಾಚಾರ್ಯರು ಅಂದರೆ ಬೇರೆ ಇನ್ಯಾರ್ದೋ ಒಂದು ಮತವನ್ನು ಬೈಲಿಕ್ಕೋಸ್ಕರನೇ ಗ್ರಂಥ ಬರೆದಿದ್ದಾರೆ ಅನ್ನೋ ಹಂಗೆ ಹೇಳ್ತಾರೆ. ಅವ್ರಿಗೇನು ಕೆಲಸ ಇರಲಿಲ್ಲ ಏನು? ಸತ್ಯಲೋಕದ ವಾಯುದೇವರು ಭೂಮಿಗೆ ಬಂದದ್ದು ಮತ್ತೊಬ್ಬರನ್ನು ಬೈಲಿಕ್ಕೆ ಅಂತ ನೀವು ಎಕ್ಸ್ಪೋಸ್ ಮಾಡಿದರೆ ಇದು ಮಾಡಿದವ್ರದ್ದು ಅನರ್ಥವೋ ಭಗವತ್ಪಾದರದ ಅನರ್ಥವೋ? ಅವರೇ ಮೇಲಿನಿಂದ ನಗುತ್ತಿದ್ದಾರೆ, ನನ್ನ ಬಗ್ಗೆ ಹಿಂಗ್ಯಾಕೆ ಉಪನ್ಯಾಸ ಮಾಡ್ತಾನಿವ ಅಂತ. ಏನು ಮಾತಾಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು ಅಂತ. ಅವರ ಅಂತಃಕರಣವನ್ನೇ ಅರ್ಥೈಸಿಕೊಳ್ಳದೆ, ಅವರ ಮಹಿಮೆಯನ್ನೇ ತಿಳಿದುಕೊಳ್ಳದೆ, ಅವರ ವ್ಯಕ್ತಿತ್ವ ಚೆನ್ನಾಗಿ ಅರ್ಥಕೊಳ್ಳದೆ ಮಾತನಾಡಿದರೆ ಹೇಗೆ ಸಾಧ್ಯ? ಅವರು ಯಾರನ್ನು ಬೈಯೋದೂ ಅಲ್ಲ, ಯಾರನ್ನು ನಿಂದಿಸಿದ್ದೂ ಇಲ್ಲ, ಯಾರನ್ನು ಕಂಡು ತುಂಡಿಸಿದ್ದೂ ಅಲ್ಲ. ಅವರ ಉದ್ದೇಶವೇ ಬೇರೆ. ಅವರು ಬಂದದ್ದೇ ಜಗತ್ತಿಗೆ ತತ್ವವಾದವನ್ನು ಉಪದೇಶ ಮಾಡಲಿಕ್ಕೆ. ಬರ್ತೀರಾ ಬರ್ರಿ ಕೈ ಹಿಡಿತೀನಿ ಅಂತ ಇದ್ರಂತೆ. ಇಲ್ವಾ ನಿಮ್ಮ ಇಷ್ಟ ಅಂತಿದ್ರಂತೆ. ಅಂಥ ಸರಳ ಸಹೃದಯ ಮಹಾನುಭಾವರನ್ನು, ಅದಕ್ಕೆ ಅಂತಾರೆ ಸರಳ ಶ್ರೀಮದಾನಂದ ತೀರ್ಥ. ಸರಳ ಅಂತ ಶಬ್ದ ಹಾಕಿದ್ದಾರೆ ಮಧ್ವಾಚಾರ್ಯರ ಬಗ್ಗೆ. ಅದಕ್ಕೆ ನಾರಾಯಣ ತ್ರಿವಿಕ್ರಮ ಪಂಡಿತರು ಬಹಳ ಸರಳ ವ್ಯಕ್ತಿತ್ವ ಅಂದರೆ ಮಧ್ವಾಚಾರ್ಯರ ವ್ಯಕ್ತಿತ್ವ. ಅವ್ರು ಎಲ್ಲೂ ಅಪೇಕ್ಷೆ ಪಡಲಿಲ್ಲ. ಇವತ್ತು ಎಷ್ಟು ಮಠಗಳಾಗಿದ್ದಾವೆ ನೋಡಿದಿರೋ ಇಲ್ಲ? ಎಷ್ಟು ಮಠ, ಎಷ್ಟೆಲ್ಲ ದೇವಸ್ಥಾನ. ಭಗವತ್ಪಾದರ ಅಪೇಕ್ಷೆನೇ ಪಡಲಿಲ್ಲ ಅವರು. ನಂದೊಂದು ಗುಡಿ, ನಂದೊಂದು ಸ್ಥಾಪನೆ, ಎಲ್ಲೆಲ್ಲೂ ಅಪೇಕ್ಷೆ ಪಟ್ಟಿಲ್ಲ. ಅವರೇನಿದ್ರು ತಾತ್ವಿಕ ವಿಮರ್ಶೆ, ತಾತ್ವಿಕ ಶ್ರದ್ಧೆ, ಅಂಧಶ್ರದ್ಧೆ ದೂರ ಮಾಡಿಕೊಳ್ಳ್ರಿ, ತಾತ್ವಿಕ ವಿಷಯಗಳನ್ನು ಗಟ್ಟಿ ಇಟ್ಕೊಳ್ರಿ, ಆ ರೀತಿ ನನ್ನ ಬಳಿಗೆ ಬರ್ರಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅಂಥ ಭಗವತ್ಪಾದರು ಅನೇಕ ಕೃತಿಗಳನ್ನು ರಚಿಸಿ ನಮ್ಮನ್ನು ಅನುಗ್ರಹಿಸಿಕೊಟ್ಟಂಥವರು. ಅವರನ್ನು ನಾವಿವತ್ತು ನವಮಿಯ ನಿಮಿತ್ತ ಸ್ಮರಣೆ ಮಾಡ್ತಾ ಇರೋದು ಅವಶ್ಯ ಕರ್ತವ್ಯ. ನನಗೆ ಹೇಳಿದ್ದು ಅಣುಭಾಷ್ಯದ ಬಗ್ಗೆ ಮಾತನಾಡ್ರಿ ಅಂತ. ನನಗೆ ಗೊತ್ತಿತ್ತು ಅಣುಭಾಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ತುಂಬ ಜನರಿಗೆ ಮೊದಲೇ ಬರ್ತಿರ್ತದೆ ಸ್ವಲ್ಪ ನಿದ್ರೆ. ಇನ್ನು ಶಾಸ್ತ್ರೀಯವಾದಂಥ ವಿಷಯಗಳು ತುಂಬ ಡ್ರೈ ಆಗ್ತದೆ ವಿಷಯ. ಬ್ರಹ್ಮಸೂತ್ರ, ಅಣುಭಾಷ್ಯ ದಿನನಿತ್ಯ ಪಾಠ ಮಾಡ್ತಾ ಇರುವಾಗ ನಾನು ನೋಡ್ತೇನೆ ಎಲ್ಲರ ಬುದ್ಧಿಗೆ ಈ ಕೂಡಲೇ ಹೋಗ್ತದೆ ಅಂತಿಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ನೋಡಿ ನನಗೆ ಒಂದು ಅಪೇಕ್ಷೆ ಆಯ್ತೇನು ಅಂದರೆ, ನಿಮ್ಮೆಲ್ಲರಿಗೂ ಆಚಾರ್ಯರ ಸ್ಮರಣೆ ಹೃದಯದಲ್ಲಿ ಬರೋ ಹಾಗಾಗಬೇಕಾದ್ರೆ ಈ ಕಥೆಗಳ ಮೂಲಕ ಆಗಬಹುದು ಅಂತ 4-6 ಕಥೆಗಳನ್ನು ಹೇಳಿಸಿದ್ದೇನೆ. ಇನ್ನೊಂದೆರಡು ನೀವೆಲ್ಲ ಸೂಚ್ಯವಾಗಿ ಹೇಳೋದ್ರಿಂದ ಆಯಿತು. ಒಂದೆರಡು ಮಧ್ವಾಚಾರ್ಯರನ್ನ ಕುರಿತು ಒಂದು ಶ್ಲೋಕ ಹೇಳಿಕೊಡ್ತೇನೆ. ನಿಮಗೆ ಬರ್ತಿದ್ರೆ ಸರಿ, ಬರೆದಿದ್ರು ಒಂದು 5 ಸಲ ಪಾರಾಯಣ ಮಾಡಿ ನಾವೆಲ್ಲರೂ ಅದನ್ನು ದೇವರಲ್ಲಿ ಮಧ್ವಾಚಾರ್ಯರ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ. ವ್ಯಾಸರಾಜರು ತಮ್ಮ ಅದ್ಭುತ ಗ್ರಂಥಗಳಲ್ಲಿ ಹೀಗೆ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡಿ ಹೇಳಿಕೊಟ್ಟಿರ್ತಾರೆ. ಅವರ ನ್ಯಾಯಾಮೃತ ಅಂತ ಒಂದು ವ್ಯಾಸರಾಜರ ಮಹೋನ್ನತವಾದ ಕೃತಿ ಕೇಳಿರ್ತೀರಿ ಕೆಲವರು. ಅವರು ಮಧ್ವಾಚಾರ್ಯರ ಬಗ್ಗೆ ಈ ಮಾತನ್ನು ಆಡ್ತಾರೆ. ಈ ಶ್ಲೋಕ, ಈ ಸ್ತೋತ್ರ ಅವರ ಬಗ್ಗೆ. ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ
ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಯು ಜೀವೋತ್ತಮ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸೇರಿಸಿ ನನ್ನನ್ನು ಪ್ರವಚನಕ್ಕೆ ಅಂತ ಬರಮಾಡಿಕೊಂಡ ಈ ಮಠದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಭಾಗವಹಿಸಿದ ತಮಗೂ ನನಗೂ ಮಧ್ವಾಚಾರ್ಯರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.